ಬಸವಣ್ಣ ಎಮ್ಮೋವೆ ನೀಲುವೆ ಎಮ್ಮಯ್ಯ ಪ್ರಭುರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ. ಮಹಾಗುರು ನೋಡ್ತಿದ್ದ ಹಂಗೆ ಅಪ್ಪ ನೆನ್ಸ್ಲತ್ತಿದ್ದೇನೆ. ಮಹಾಗುರು ಕರ್ನಾಟಕದ ಹಾಗೂ ವಿಶ್ವದ ಸಾಂಸ್ಕೃತಿಕ ನಾಯಕನೆಂದೇ ಪ್ರಖ್ಯಾತರಾದ ಮಹಾಗುರು ಬಸವೇಶ್ವರರ ಪಾದಗಳನ್ನು ಸ್ಮರಿಸಿ ನಮಿಸುತ್ತಾ, ಬಸವ ಸಮಕಾಲೀನ ಹಾಗೂ ಪರಂಪರೆಯ ಅಸಂಖ್ಯಾತ ಶರಣರನ್ನು ಭಕ್ತಿ ಗೌರವ ನೆನೆಸುತ್ತಾ, ವಿಶ್ವದ ಎಲ್ಲ ಸಮಾನತೆ, ಸ್ವಾತಂತ್ರ್ಯತೆ ಮತ್ತು ಮಾನವೀಯತೆಗಾಗಿ ದುಡಿದಿರುವ ಮಹಾತ್ಮರನ್ನು ವಂದಿಸಿ ಸ್ಮರಿಸಿ, ಚಿತ್ರಗಿ ಸಂಸ್ಥಾನ ಮಟ್ಟದ ಉಭಯ ಲಿಂಗೈಕ್ಯ ಪೂಜ್ಯರಾದ ವಿಜಯ ಮಹಾಂತಪ್ಪಗಳವರು ಮತ್ತು ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳಲ್ಲಿ ಪ್ರಣಾಮಗಳನ್ನು ಹೇಳಿ, ನಮ್ಮ ಮಧ್ಯದಲ್ಲಿ ಎಲ್ಲ ಕಾರ್ಯಕ್ರಮದ ರೂಹಾರಿಗಳು, ಚೇತನ ಸ್ವರೂಪಿಗಳು ಮತ್ತು ಸಕಲ ಸತ್ವಗಳುಳ್ಳಂಥ ಪೂಜ್ಯ ಶ್ರೀಮಾನಿಪ್ಪ ಗುರುಮಹಾಂತಪ್ಪಗಳವರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಹೇಳಿ, ನಮ್ಮ ಪೂಜ್ಯರು, ಹಿರಿಯರು, ಬಸವ ನವಲಿಂಗ ಸ್ವಾಮಿಗಳು, ನಮ್ಮ ಸಂಗನಬಸವ ಪೂಜ್ಯರು, ಪೂಜ್ಯ ಸತ್ಯ ತಾಯಿಯವರು, ಮತ್ತು ಇವತ್ತು ಭಾಳ ಒಂದು ವಿಶೇಷ ಅಂದ್ರೆ ನಮ್ಮ ಭಾಳ ದಿವಸ ಆಯಿತು ಅವರು ಭೇಟಿ ಇಲ್ದ, ಅದಕ್ಕೆ ಸತ್ಯಂಪೇಟೆ ತಾಯಿಯವರು, ಡಾಕ್ಟರ್ ಸತ್ಯಂಪೇಟೆ ತಾಯಿಯವರಲ್ಲಿ ನೆರೆದಿರೋ ಎಲ್ಲ ನಮ್ಮ ತಾಯಿಂದರಲ್ಲಿ ಎಲ್ಲ ಶಿವಸ್ವರೂಪಿ ಚೆನ್ನ ತಂದೆ ತಾಯಿಗಳು ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ನಾವು ಪ್ರಯಾಣ ಬೆಳೆಸ್ಕೋತ ಹೊಂಟೀವಿ. ಯಾವ ಪ್ರಯಾಣ ನಮ್ಮದು, ಯಾವ ಊರಿಗೆ ಗೊತ್ತಾಯ್ತಲ್ವ? ನಮ್ಮ ಪ್ರಯಾಣ ಎಲ್ಲಿಗೆ ಹೊಂಟಿದೆ? ಇದು ಲಿಂಗಾಂಗ ಸಾಮರಸ್ಯದೆಡೆಗೆ. ಷಟ್ಸ್ಥಲ ಅಂದ್ರೆ ಲಿಂಗಾಂಗ ಸಾಮರಸ್ಯದೆಡೆಗೆ ನಾವು ಹೋಗ್ತಾಯಿದ್ದೀವಿ. ಲಿಂಗದಲ್ಲಿ ಲೀನಾಗಬೇಕು. ಆ ರೂಟ್ ನಮ್ಮ ಮಹಾಗುರು ಬಸವೇಶ್ವರರು, ಅಸಂಖ್ಯಾತ ಶರಣರು ಅನುಭವ ಮಂಟಪದಲ್ಲಿ ಕೂಡಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಈ ಜಗತ್ತಿಗೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ, ಒಂದು ವೈಜ್ಞಾನಿಕವಾದಂಥ ಮತ್ತು ಸಾರ್ವತ್ರಿಕವಾದಂಥ ಎಲ್ಲ ಸಮುದಾಯದವರಿಗೆ, ಎಲ್ಲ ಧರ್ಮದವರಿಗೆ, ಅಷ್ಟೆಲ್ಲ ಎಲ್ಲ ಈ ದೇಶಗಳಿಗೂ ಅಲ್ಲಿದ್ದಂಥ ಮಾನವರಿಗೆಲ್ಲ ಅನ್ವಯ ಆಗುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಕೊಡಬೇಕು, ಒಂದು ಬದುಕು ಕೊಡಬೇಕು ಅನ್ನುವಂಥ ಒಂದು ಯೋಜನೆ ಮಾಡಿ ಅವರು ಷಟ್ಸ್ಥಲ ತತ್ವಜ್ಞಾನ ಕೊಟ್ಟಾರ. ಯಾವುದೇ ಮಹಾಪುರುಷರು ಕೊಡ್ತಕ್ಕಂಥದ್ದು ಅವರು ಹುಟ್ಟಿನಾಗ ಅವ್ರ ಉಪದೇಶದ ಕುರಿತು ಒಂದು ಒಳ್ಳೊಳ್ಳೆ ವಿಚಾರಗಳ ಕುರಿತು ಅವರು ಧರ್ಮ ಮಾಡಿಕೊಂಡಾರ. ನಮ್ಮ ಮಹಾಗುರು ಬಸವೇಶ್ವರರು ಮತ್ತು ಅಸಂಖ್ಯಾತ ಶರಣರು ಎಲ್ಲರೂ ಕೂತು ಪಾರ್ಲಿಮೆಂಟ್ ಮಾಡಿ ಅಲ್ಲಿ ಚಿಂತನೆ ಮಾಡಿ ಮಂಥನ ಮಾಡಿ ಇದು ಸೃಷ್ಟಿ ಹೆಂಗೆ ನಿರ್ಮಾಣ ಆಯಿತು, ಯಾವ ವಸ್ತುವಿನ ನಿರ್ಮಾಣ ಆಯಿತು, ನಾವೆಲ್ಲ ಯಾವ ವಸ್ತುವಿನಿಂದ ಬಂದಿದ್ದೀವಿ, ಪುನಃ ಹೆಂಗೆ ಮತ್ತು ಆ ವಸ್ತು ನಾವು ಹೆಂಗೆ ಲೀನ್ ಆಗಬೇಕು ಅನ್ನೋದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ನಾವು ಇವತ್ತು ಮರ್ತಿರ್ಬೋದು ಆ ಮತ್ತು ಬೇರೆ ಮಾನವ ಕುಲಕೋಟಿ, ಆದರೆ ಇದು ಒಂದು ಆಗಿದೆ, ಈಗ ತಪ್ಪಾಗಿದೆ. ಏನಾಗಿದೆ ತಪ್ಪು? ಇದು ಒಂದು ಸಂಕುಚಿತ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಭಾಳ ಜನ. ಇದು ಏನು ಒಂದು ಸಮುದಾಯದು ಅಂತ. ಹಾಗಲ್ಲ, ಬಸವ ತತ್ವ ಒಂದು ಸಮುದಾಯದು ಅಲ್ಲ, ಈ ವಿಶ್ವ ಮಾನವ ಕೋಟಿಗೆ ಸೇರಿದ್ದದು. ಜಗೋ ಬದುಕಲೆಂದು ಅಂತ ಹೇಳ್ತಾರೋ ಶರಣರು. ಅಂಥ ತತ್ವ ತೊಗೊಂಡು ನಾವು ಹೊಂಟಿವಿ, ಆ ದಾರಿ ಹೊಂಟಿವಿ. ಈ ಭಕ್ತ ಸ್ಥಳದೊಳಗೆ ಭಕ್ತನು ಯಾವ ಅಂಗ? ಭಕ್ತನಿಗೆ ಭಕ್ತ ಅಂಗ, ಭಕ್ತ ಅಂಗಸ್ಥಳ, ಅದಕ್ಕೆ ಆಚಾರ ಲಿಂಗಸ್ಥಳ. ಇವು ಭಾಳ ಮುಖ್ಯ ಅದ ರೀ, ಇವು ನೆನ್ಪಿಡಬೇಕು. ಇವು ಸಾಮಾನ್ಯ ವಿಷಯಗಳ ತಾತ್ವಿಕ ವಿಚಾರಗಳಿವು. ಯಾವುದರ ಕತೆ ಹೇಳಿ ಅದು ಹೇಳಿ ಮಾಡೋದು ಬೇರೆ, ಇವು ತಾತ್ವಿಕ ಸಿದ್ಧಾಂತಗಳಿವು. ಭಕ್ತ ಅಂದ್ರೆ ಅಂಗ, ಅಂದ್ರೆ ಉಪಾಸಕ, ಅಂದ್ರೆ ಉಪಾಸನೆ ಮಾಡೋ, ಪೂಜೆ ಮಾಡವ ಅಥವಾ ಯೋಗ ಮಾಡವ, ಶರಣಾಗತನಾಗಿ ಹೋಗವ ನಾವು ಅಂತ ಇಟ್ಕೊಳ್ಳೋಣ. ಭಕ್ತ ಅಂಗಸ್ಥಳ, ಅದಕ್ಕೆ ಆಚಾರ ಲಿಂಗಸ್ಥಳ ನೋಡಿದ್ದೀವಿ ನಾವು ನಿನ್ನೆ. ಆಮೇಲೆ ಇದಕ್ಕೆ ಶಕ್ತಿ, ಭಕ್ತ ಸ್ಥಳದ ಶಕ್ತಿ ಕ್ರಿಯಾಶಕ್ತಿ, ಅಂದ್ರೆ ಮಾಡೋದು.
ಆಚಾರವೇ ದೇವರು ಆದ ನಂತರ ಅದಕ್ಕೆ ಮಾಡಬೇಕಲ್ಲ, ಅದು ಕ್ರಿಯಾಶಕ್ತಿ ಆಯಿತು. ಅದಕ್ಕೆ ಭಕ್ತಿ ಯಾವುದು? ಭಕ್ತಿ ಅಂದರೆ ದೈವತ್ವದ ಲಿಂಗದಲ್ಲಿರುವಂಥ ಚೇತನ ಅದು. ಅದಕ್ಕೆ ಯಾವ ಶಕ್ತಿ? ಕ್ರಿಯಾಶಕ್ತಿ. ಹಿಂಗೆ ನಾವು ನೋಡಿದ್ದೀವಿ. ಈಗ ಹಸ್ತ, ಚಿತ್ತ ಹಸ್ತ, ಅಂತಃಕರಣದೊಳಗಿರುವಂಥ ಚಿತ್ತವೇ ಒಂದು ಹಸ್ತ. ಇದರ ಪ್ರಕಾರ ನಾವು ಸತ್ಯ ಸದಾಚಾರಗಳು ಲಿಂಗ ಅಂತೇಳಿ ಹೆಂಗೆ ಉಪಾಸನೆ ಮಾಡಬೇಕು, ಹೆಂಗೆ ನಾವು ಬದುಕಬೇಕು ಅನ್ನುವಂಥ ವಿಚಾರ ನಾವು ಇದುವರೆಗೆ ನೋಡ್ಕೊತ ಬಂದೀವಿ. ಭಕ್ತ ಸ್ಥಳ ನಿನ್ನೆಗೆ ಅದು ಅಲ್ಲಿ ಮುಗಿದಿದೆ ಅಂದ್ರೆ ಮುಗಿಯಲ್ಲ, ಇದು ಮುಗಿಯೋದಲ್ಲ. ಯಾವ ಸ್ಥಳ ಇದ್ದರೂ ಕೂಡ ಎಲ್ಲ ಸ್ಥಳಗಳು ಇದ್ರ ಒಂದ್ರ ಒಳಗೆ ಅಡಗಿರ್ತಾವೆ. ನಾವು ಅದು ಮುಂದೆ ಹೇಳ್ತೀನಿ ನಾನು, ಯಾಕೆ ಈಗಾದರೂ ಗಡ್ಬಡ್ ಆಗ್ತದೆ, ಕನ್ಫ್ಯೂಸ್ ಆಗ್ತದೆ ಅಂತ ಸ್ವಲ್ಪ ಒಂದೊಂದು ಚಿತ್ರ ಕೊಟ್ಕೊತ ಹೋಗ್ತಾ ಇರ್ತಿ. ಈಗ ಬರೋದು ಮಾಹೇಶ ಸ್ಥಳ, ಮಾಹೇಶ್ವರ ಸ್ಥಳ ಎರಡನೇದು. ಮಹೇಶ್ವರ ಸ್ಥಳ ಅಂದರೆ ಏನು? ಇದಕ್ಕೆ ಅಂಗಸ್ಥಳ ಯಾವುದು? ಮಹೇಶ. ಅಂಗಸ್ಥಳ ಮಹೇಶ ಅಂದರೆ ಉಪಾಸಕನ ಹೆಸರು ಮಹೇಶ ಅಂತ ಇದ್ರ ಅರ್ಥ. ಲಿಂಗನನ್ನು ಆರಾಧಿಸಬೇಕು ಅಥವಾ ಅಳವಡಿಸ್ಕೊಳ್ಬೇಕಲ್ಲ, ಅದಕ್ಕೆ ಮಹೇಶ ಸ್ಥಳ ಅಂತ ಕರೀತಾರೆ. ಅದಕ್ಕೆ ಲಿಂಗ ಯಾವುದು ಅಂದ್ರೆ ಗುರು. ಗುರು ಲಿಂಗ. ಮಹೇಶ ಅಂಗ, ಗುರು ಲಿಂಗ. ಗುರು ಹೊರಗೆ ಸಾಕಾರ ಗುರು ಆಗ್ಬೋದು, ಅಂತರಂಗದಲ್ಲೇ ನಮ್ಮ ಅರಿವೇ ಗುರು ಆಗ್ಬೋದು. ಎರಡೂ ದೃಷ್ಟಿ ನಾವು ನೋಡಬೇಕು, ಒಳಗೂ ಹೊರಗೂ ನೋಡ್ಬೇಕಾಗ್ತದೆ. ಹೊರಗಿನ ಗುರುಲಿಂಗ ಯಾವುದು? ಗುರುಗಳು ಏನ್ರವ. ಒಳಗಿನ ಗುರು ಯಾವುದು? ನಮ್ಮ ಅರಿವು. ಅರಿವಿನಿಂದ ನಾವು ಆಚರಣೆ ಮಾಡ್ತೇವಲ್ಲ. ಹೊರಗಿನ ಗುರು ಮಾರ್ಗದರ್ಶನ ತೋರಿಸ್ತಾರಲ್ಲ, ಜ್ಞಾನ ಕೊಡ್ತಾರಲ್ಲ, ಮತ್ತು ಅರಿವಿನ ಗುರು ಅಲ್ಲ. ಅದು ಆ ಅರಿವು ನಿರಾಕಾರ, ಈ ಗುರು ಸಾಕಾರ. ಇಷ್ಟು ವ್ಯತ್ಯಾಸ. ಇದು ಮಹೇಶ ಸ್ಥಳದ ಒಂದು ಡೆಫಿನೇಷನ್ ನೋಡ್ತಾ ಇದ್ದೀವಿ. ಇದಕ್ಕೆ ಲಿಂಗ ಗುರು. ಆಮೇಲೆ ಇದಕ್ಕೆ ಭಕ್ತಿ ಯಾವುದು? ಆ ಭಕ್ತಿ ಬಲಿತೀಗ. ಇದು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದು? ಹಿಂದಿನ ಭಕ್ತಿ ಯಾವುದು? ಶ್ರದ್ಧಾಭಕ್ತಿ. ಶ್ರದ್ಧೆ ಅಂದರೆ ವಿಶ್ವಾಸ. ವಿಶ್ವಾಸ ಬಲಿತು ನಿಷ್ಠೆ ಆಗಿದೆ. ಈಗ ಅದು ಬೇರೆ ಬಿಟ್ಟಿದೆ. ಈಗ ಆ ಮೊಳಕೆ ಬೇರೆ ಬಿಡ್ತು. ಯಾರೋ ಕೇಳಬೇಕಂದ್ರೆ ಬರಲ್ಲ. ಈಗ ಲಿಂಗ ಪೂಜೆ ಯಾಕೆ ಮಾಡ್ತೀರಿ, ಅದ್ಯಾಕ್ರಿ, ಈಗ ಹೋಗಲ್ಲ. ಅದು ನಿಷ್ಠೆ ಆಯ್ತಂದ್ರೆ ವಿಶ್ವಾಸ ಅಂದಾಗ ಮಾತ್ರ ಯಾರು ಏನಾರು ಹೇಳಿದ್ರೆ, ಯಾವುದೋ ಬಾಬಾ ಬಂದ, ಮಾತ್ಯಾವನು ಬಂದ, ಚಮತ್ಕಾರಿ ಬಂದ, ಹಾಂ ಹ್ಞೂ ಅಂದ್ರೆ ಹೋಗ್ಬೋದು. ಅದು ಶ್ರದ್ಧಾಭಕ್ತಿ. ನಿಷ್ಠಾಭಕ್ತಿ ಏನಿರ್ತದಲ್ಲ, ಇದು ಅಚ್ಚಲವಾಗಿರ್ತದೆ. ಇದು ಬೇರು ಊರ್ತದಂತ. ಯಾಕೆ? ಇದಕ್ಕೆ ಶಕ್ತಿ ಯಾವುದು? ಜ್ಞಾನ ಶಕ್ತಿ ಇರೋದರಿಂದ. ಭಾಳ ಚಲೋ ತಿಳ್ಕೊಬೇಕವ ಈ ಮಾತುಗಳೆಲ್ಲ. ತಾವೆಲ್ಲರೂ ಗಮನಿಸಪ್ಪ. ನಿಷ್ಠಾಭಕ್ತಿಗೆ ಭಕ್ತಿಗೆ ಚೈತನ್ಯ ಯಾವುದಿದೆ? ಅದಕ್ಕೆ ಜ್ಞಾನ ಶಕ್ತಿ ಇದೆ. ಜ್ಞಾನ ಶಕ್ತಿ ಏನು ಹೇಳ್ತದೆ? ಸತ್ಯ ಯಾವುದೋ ಅದನ್ನು ವಿಮರ್ಶೆ ಮಾಡಿ ಹೇಳ್ತದೆ. ಅದಕ್ಕಾಗಿ ಅದು ಜ್ಞಾನ ಶಕ್ತಿ ಆಶ್ರಯದಲ್ಲಿ ಇದು ನಿಷ್ಠಾಭಕ್ತಿ ಬಲಿತಿದೆ. ನಿಷ್ಠೆ ಅಂದರೆ ಗಟ್ಟಿಗೊಂಡ ಭಕ್ತಿ. ಹಿಂಗೆ ಮಾಡಬೇಡ್ರಿ, ಹಂಗೆ ಯಾಕೆ ಮಾಡ್ತೇವ, ಇದು ಲಿಂಗ ಯಾಕೆ ಹಾಕೋತೀರಿ, ವಿಭೂತಿ ಯಾಕೆ ಧರಿಸ್ಕೋತೀವಿ ಅಂತ. ಧರಿಸ್ಕೊಳ್ಳೇ ನಾನು. ಯಾಕೆ? ಇದು ನಮ್ಮ ಜಗತ್ತನ್ನು ಒಳಗೊಂಡಂಥ ದೇವರು, ನಮ್ಮ ಗುರುಗಳು ಕೊಟ್ಟಂಥ ಲಿಂಗ. ಇದನ್ನು ಬಿಟ್ಟು ನಮ್ಮ ಮತ್ತೊಂದು ಮಾಡಲ್ಲ ಅನ್ನೋ ಕಚಲತೆ ಏನಿದೆಯಲ್ಲ, ಇದಕ್ಕೆ ನಿಷ್ಠೆ ಅಂತ ಕರೀತಾರೆ. ಇದು ಅಲ್ಲಾಡಲ್ಲ, ಅಲುಗಾಡಲ್ಲ. ಇದು ಅದಕ್ಕೆ ಈ ನಿಷ್ಠಾಭಕ್ತಿ ಮಹೇಶನಿಗೆ ಮಾತ್ರ ಇರ್ತದೆ. ಮುಂದಿನ ಭಕ್ತಿ ಅದಕ್ಕೆ ಬೇರೆ ಬೇರೆ ಬರ್ತಾವೆ. ಮತ್ತು ಇಲ್ಲಿ ಹಸ್ತ ಯಾವುದು? ಇದಕ್ಕೆ ಸುಚಿತ್ತ ಹಸ್ತ, ಸುಬುದ್ಧಿ ಹಸ್ತ. ಯಾಕೆ? ಇಲ್ಲಿ ಬುದ್ಧಿ ವಿಚಾರ ಮಾಡ್ಬೇಕಲ್ಲ. ಇಲ್ಲಿ ಜ್ಞಾನ ಶಕ್ತಿ ಇದೆ. ಯಾವುದೋ ಅಂಧಶ್ರದ್ಧೆಯನ್ನು ನಂಬಲ್ಲ. ಇಲ್ಲಿ ಯಾರು ದೊಡ್ಡವ್ರು ಹೇಳಿದ್ರು ನಂಬಂಗಿಲ್ಲ, ಯಾವ ದೊಡ್ಡ ಪುಸ್ತಕದಾಗ ಬರೆದ್ರು ನಂಬಂಗಿಲ್ಲ. ಎಲ್ಲೇ ಒಂದು ಫಂಕ್ಷನ್ದಾಗ, ಧಾರ್ಮಿಕ ಫಂಕ್ಷನ್ದಾಗ ಲಕ್ಷಗಟ್ಟಲೆ ಜನ ಸೇರಂದ್ರೆ ಇವ ನಂಬಲ್ಲ. ಯಾಕೆ? ಅದು ಸತ್ಯನಾ? ಈ ಸೌದತ್ತಿ ಎಲ್ಲ ಮಾಡಿದ್ರೆ ಎಷ್ಟೋ ಜನ ಸೇರ್ತಾರಪ್ಪ. ಹೌದಾ? ಅಲ್ಲಿ ಮಂದಿ ಅಲ್ಲಿ ಜನ ಭಾಳದ ನಡ್ರಿ ಅಂದರೆ ಸುಮ್ಮನೆ ವಿಶ್ವಾಸ ಭಕ್ತಿದ್ದ ಮನಸ್ಸು ಸ್ವಲ್ಪ ಚೆಂದಿನ ಆಗ್ಬೋದು. ನಿಷ್ಠಾಭಕ್ತಿ ಹಂಗಾಗಲ್ಲ. ಇದು ನಮ್ಮ ದೇವರು. ಯಾವ ದೇವರು? ಈ ದೇವರೊಳಗೆ ಇಡೀ ಜಗತ್ತು ಅಡಗ್ಯದ. ಜಗತ್ತಲ್ಲ, ಈ ಬ್ರಹ್ಮಾಂಡನೇ ಈ ಲಿಷ್ಟಲಿಂಗದಲ್ಲಿ ಅಡಗಿದೆ. ಅದು ನಮ್ಮ ಸದ್ಗುರುಗಳು ನನ್ನ ಅಂತರಂಗದಿಂದ ತೆಗೆದು ಕೊಟ್ಟಾರ ಅನ್ನುವಂಥ ಖಚಿತವಾದಂಥ ಜ್ಞಾನಶಕ್ತಿ ಈ ಮಹೇಶನಲ್ಲಿ ಇರುವುದರಿಂದ ಮಹೇಶ ಶಕ್ತಿ ಪ್ರಬಲವಾದಂಥ ನಿಷ್ಠೆಯಲ್ಲಿ ನಿಲ್ತಾನೆ. ಇಲ್ಲಿ ಒಂದು ನಿಷ್ಠೆ ಇದೆ, ಇಲ್ಲೊಂದು ಜ್ಞಾನ ಶಕ್ತಿ ಇದೆ. ಭಕ್ತಿ ಶಕ್ತಿ, ನಿಷ್ಠೆ ಮತ್ತು ಜ್ಞಾನಶಕ್ತಿ ನಮ್ಮ ಮಾರ್ಗದರ್ಶನ ಮಾಡ್ತದೆ ಜ್ಞಾನಶಕ್ತಿ. ಅದಕ್ಕಾಗಿಯೇ ಈ ಮಹೇಶ ಸ್ಥಳ ಭಾಳ ಮಹತ್ವದ್ರಿ. ಇವುಗಳ ಕೆಲವು ಲಕ್ಷಣ ಹಿಂಗದವ್ರಿ. ಯಾಕೆ ಮಹೇಶ ಸ್ಥಳ ಭಾಳ ಪ್ರಬಲ? ಮುಂದಿನ ಕಷ್ಟು ಹೋರಾಟ ನಡೆಯಲ್ಲ. ಇಲ್ಲಿ ಹೋರಾಟ ಇದೆ.
ಹೋರಾಟ ಅಂದ್ರೇನು? ಹೊರಗಲ್ಲ, ಹೊರಗೆ ಆಮೇಲೆ ಒಳಗೆ ಹೋರಾಟ ಇದೆ. ಇಲ್ಲಿ ನಮಗೆ ಕಾಮಗುಣ ಕಾಡ್ತದೆ, ಕ್ರೋಧ ಗುಣ ನಮಗೆ ಕಾಡ್ತದೆ, ಲೋಭ ಗುಣ ನಮಗೆ ಕಾಡ್ತದೆ, ಇಂದ್ರಿಯಾದಿಗಳ ಅನೇಕ ವಿಷಯಗಳು ನಮಗೆ ಕಾಡ್ತವೆ. ನಾವು ನಾಲಿಗೆ ಗುಲಾಮರಾಗಿದ್ದೀವಿ, ಕಣ್ಣಿನ ನೋಡಬಾರ್ದನ್ನು ನೋಡುವಂಥ ಕಣ್ಣಿನ ದಾಸರಾಗಿದ್ದೀವಿ, ಕಿವಿ ಕೇಳಬಾರ್ದನ್ನು ಕೇಳ್ಬೇಕ್ರಿ. ಅಯ್ಯೋ ಚಟ್ಸ್ತಲ್ಲ ಅಂತ ಏನೋ ಇರ್ತವ್ರಿ, ಯಾವ ರೀತಿ ಹೇಳ್ತಾರೆ ನಡ್ರಿ, ಅವನು ಧಾರಾವಾಹಿ ಹತ್ತಿದೆ ಅಲ್ಲಿ ಅಂದ್ರೆ ಹ್ಞೂ ಅಂಥದ್ದು ನೋಡ್ರಿ. ಅದು ಇದು ಅಂಥದ್ದು ಕೇಳೋದಲ್ಲ, ಇದು ಕಿವಿ. ಇವು ಏನು ಕೇಳಬಾರ್ದಂಥ ಅವೆಲ್ಲವನ್ನು ಅವುಗಳ ದೋಷ ಎಲ್ಲ ಶುದ್ಧ ಮಾಡ್ತಕ್ಕಂಥ ಸ್ಥಳನೇ ಇದು. ಇದೇ ರೀತಿ ಪಂಚ ಕರ್ಮೇಂದ್ರಗಳು ತಿಳ್ಕೊಳ್ರಿ, ಪಂಚ ಜ್ಞಾನೇಂದ್ರಗಳು ತಿಳ್ಕೊಳ್ರಿ. ಪಂಚ ಅಂತಃಕರಣಗಳಿರುವಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಷಡ್ಗುಣಗಳೇನದಾವ ಇಲ್ಲೇ ಹೊಡೆದಾಕ್ತಾರೆ. ಅದಕ್ಕೆ ಪ್ರಸಾದ ಸ್ಥಳದಲ್ಲಿ ಇವು ಇರೋಲ್ಲ. ಪ್ರಸಾದಿ ಅಂದರೆ ಪರಿಶುದ್ಧತೆ. ನಾಳೆಲ್ಲ ನಾಡ್ದು ಬರ್ತದೆ ಆ ಸ್ಥಳ. ಅಪ್ಪಳೆ 18 ತಾರೀಕಿಗೆ ಅಂತಾನೆ 17-18 ಅನುಭವ ನಡೀತತ್ತ. ಇದು ನಮ್ಮದು ತಾತ್ವಿಕತೆ ಹೇಳ್ಬೋದು ಅಥವಾ ಜನರಲ್ ಭಾಷೆನೇ ಇರ್ತದೆ. ಅದು ನಮ್ದಾಗುತ್ತೆ. ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಈ ಸ್ಥಳದ ಬಗ್ಗೆ ಟೈಮ್ ಫಿಕ್ಸ್ ಮಾಡಬೇಕು. ನಾವು ತಾವು ಕುಂತು ಸ್ವಲ್ಪ ವಿಚಾರ ಮಾಡೋಣ. ಅದಕ್ಕೆ ಯಾಕಂದರೆ ಇದು ಮುಂದೆ ಬರೋ ಭಾಳ ಅದ್ಭುತವಂಥ ಸ್ಥಳಗಳು. ಪ್ರಸಾದಿ ಸ್ಥಳ ಹಾಗೆ ಇದೆ. ಪ್ರಾಣಿಗೆ ಸ್ಥಳ ಅಂತೂ 4 ಹೇಳಿದೆ ಅಂತ ಅನೇಕ ನನಗೆ ಫೋನ್ ಮಾಡ್ಕೊತಾರೆ. ನಾವು ಬರ್ತೀವಪ್ಪ ರೀ, ಅವ್ರು ಪ್ರಾಣಿಗೆ ಒಂದೇ ಕೇಳಿದ್ರೇನ್ರಿ, ಮಾಹಿತಿ ಸ್ಥಳ ಭಾಳ ಮುಖ್ಯ ಏನಲ್ಲ. ಈ ಹೊಲ ಹಾಸನ ಇಲ್ದೇ ಬಿತ್ತೀರೇನು? ಬಿತ್ತಬೇಕಾದ್ರೆ ಹೊಲ ಹಾಸನ ಮಾಡ್ಬೇಕಿಲ್ರಿಪ್ಪ. ಏನು ಹಂಗೆ ಬಿತ್ತಬೇಕಾ? ಬಿತ್ತಕ್ಕೆ ಬರ್ತೀವಂದ್ರೆ ನಿಮ್ಮ ಹೊಲ ಹಸನು ಮಾಡ್ಕೋಬೇಕಲ್ಲ. ಹೊಲ ಅಂದರೆ ಈ ತನು ಮನ ಹಸನು ಮಾಡ್ಕೋಬೇಕಾದ್ರೆ ಮಾಯೇಶ ಸ್ಥಳನೇ ಬೇಕದಕ್ಕೆ. ಇಲ್ಲಿರೋದು ಜ್ಞಾನಶಕ್ತಿ. ಯಾವುದು ಸತ್ಯ, ಯಾವುದು ಮಿಥ್ಯ, ನಮ್ಮ ನಡೆನುಡಿಯಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಮಿಥ್ಯ, ಯಾವುದು ಸುಳ್ಳದು, ದೇವರು ಅಂದ್ರೆ ಯಾವುದು ಸತ್ಯ ಇದೆ, ಯಾವ ದೇವರು ಅಂದ್ರೆ ಸುಳ್ಳಿದೆ. ಇದ್ರ ಬಗ್ಗೆ ಸ್ಪಷ್ಟವಾದಂಥ ಜ್ಞಾನ ಇರ್ತದೆ ಇಲ್ಲಿ. ಅದಕ್ಕೆ ಈ ಸ್ಥಳನೂ ಭಾಳ ಮುಖ್ಯ ಅದಪ್ಪ ಅಂತ ರಾತ್ರಿ ಹೇಳಿದೆ ನಾನು ಅವ್ರಿಗೆ. ಅಪ್ಪಾಜಿ ಸ್ವಲ್ಪ ಹೊಲ್ದಾಗ ಕೆಲಸದ್ರಿ, ಅದು ಇದು ಆಯ್ತಪ್ಪ. ಮುಂದೆ ಬರೀ ಯೋಗ ಕೇಳಿ ಏನು ಮಾಡ್ತೀರಿ ನೀವು? ಹೋಗಿ ಕೂಡೋಣ ಸಮಾಧಿ ಹತ್ತದರ್ತೀರೇನು? ಅವಕ್ಕೆಲ್ಲ ತೊಡ್ಕೊಳ್ಳೋದವ. ಶಿವಯೋಗದಲ್ಲಿ ಮನಸ್ಸು ತಲ್ಲೀನಾಗಬೇಕಾದ್ರೆ ಅನೇಕ ವಿಘ್ನಗಳದವ. ಆ ವಿಘ್ನಗಳು ಹೆಂಗೆ ಕಟ್ ಮಾಡಬೇಕು ಅನ್ನೋದು ಈ ಮಾಹಿತಿ ಥರದಲ್ಲಿ ಸಿಗ್ತದೆ ನಮಗೆ. ಪ್ರಸಾದಿ ಸ್ಥಳ ಪರಿಶುದ್ಧ ಆಗ್ತದಾಗ, ತನು ಪರಿಶುದ್ಧ, ಮನ ಪರಿಶುದ್ಧ, ಭಾವ ಪರಿಶುದ್ಧ. ಅಲ್ಲಿ ಏನಿರಲ್ಲ, ಶುದ್ಧ ಆಗಿರ್ತದೆ. ಆಟೋಮೆಟಿಕ್ ಶಿವಯೋಗಕ್ಕೆ ರೆಡಿಯಾಗಿರ್ತದೆ. ಅದು ಲಿಂಗಾಂಗ ಸಾಮರ್ಥ್ಯಕ್ಕೆ ರೆಡಿಯಾಗಿರ್ತದೆ. ಆ ಅನುಭವ ಪಡೀಲಿಕ್ಕೆ ರೆಡಿಯಾಗಿರ್ತದೆ. ಎಲ್ಲ ಸ್ಥಳ ಮುಖ್ಯನೇ. ಚನ್ನಬಸವಣ್ಣವ್ರು ನಮ್ಗೆ ಒಂದು ಸ್ಥಳ, ಮಹೇಶ ಸ್ಥಳದ ಬಗ್ಗೆ ಒಂದು ಲಕ್ಷಣ ಹೇಳ್ತಾರೆ. ಈ ಲಕ್ಷಣ ಇದ್ದು ಅಂದ್ರೆ ಅವ ಹೆಂಗೆ ಮಹೇಶ ಆಯ್ತಾನ ಅಂತ ಹೇಳ್ತಾರೆ. ಸಣ್ಣ ವಚನ ಹೇಳ್ತೀನಿ ನಿಮಗೆ ನೋಡಿ. ಪರಧನ ಪರಸತಿ ಪರವಾರ್ತೆಯ ತ್ವರ್ಯದನಕ್ಕ ಎಂತು ಮಹೇಶ್ವರನಪ್ಪನಯ್ಯ ಅಂತಾರೋ. ಇವು ಬಿಟ್ಟಿಲ್ಲ ಅಂದರೆ, ಈ ಅವಗುಣಗಳು ಬಿಟ್ಟಿಲ್ಲ ಅಂದರೆ, ಈ ಅನಾಚಾರ ಬಿಟ್ಟಿಲ್ಲ ಅಂದರೆ ಹೆಂಗೆ ಮಹೇಶ ಅನ್ಸ್ಕೊಳ್ತಾನೆ ಅಂತ ಕೇಳ್ತಾರೆ. ಅಂದರೆ ಇದು ಮುಳ್ಳು ಕಂಟಿ ಅದಾವಲ್ಲ ಈ ಹೊಲದಾಗ, ಇವೆಲ್ಲ ಮುಳ್ಳು ಕಂಟಿಗಳು. ಇವು ಕ್ಲಿಯರ್ ಆಗಬೇಕು ಅಂತಾರೆ. ಚನ್ನಬಸವಣ್ಣ ವಚನ ಇದು. ಚನ್ನಬಸವಣ್ಣ ಅಂದ್ರೆ ಷಟ್ಸ್ಥಲ ಜ್ಞಾನಿಗಳು, ಸಮ್ಯಕ್ ಜ್ಞಾನಿಗಳು ಅಂತ ಕರೀತಾರೆ. ಸಮ್ಯಕ್ ಅನ್ನೋಂಥ ವಿಷಯ ಬುದ್ಧನಲ್ಲೇ ಬರ್ತದೆ. ಸಮ್ಯಕ್ ದೃಷ್ಟಿ, ಅವ್ನು ನೀತಿ ಕೊಡ್ತಾರೆ. ನಾವು ಹೆಂಗೆ ಷಟ್ಸ್ಥಲ ಇದೆಯಲ್ಲ ನಮ್ಮಲ್ಲಿ, ಹಂಗೆ ಬುದ್ಧನಲ್ಲಿ ಏನಿದೆ ಅಂದರೆ ಸಮ್ಯಕ್ ದೃಷ್ಟಿ ಅಂದರೆ ಪವಿತ್ರ ದೃಷ್ಟಿಯಿಂದ ನೋಡು ಅನ್ನೋದು. ಎಲ್ಲರನ್ನ ಪವಿತ್ರ ದೃಷ್ಟಿ ನೋಡು, ಸಮ್ಯಕ್ ದೃಷ್ಟಿ ಅಲ್ಲೇ ಬರ್ತದೆ ಈ ವಾಕ್ಯ ಮೊದಲು ಬರೋದು. ಸಮ್ಯಕ್ ವಚನ, ಒಳ್ಳೆ ಮಾತಾಡು, ಸ್ವೀಟ್ ಮಾತಾಡು, ಒಂದಿಟ್ಟು ಕಠೋರ ಬರಬಾರ್ದು. ಬುದ್ಧನ ವಿಚಾರಗಳಿವು. ಸಮ್ಯಕ್ ಸಂಕಲ್ಪ, ಒಳ್ಳೆ ಸಂಕಲ್ಪ ಮಾಡು. ಅವು ಒಳ್ಳೆ ನೀತಿ ಭಾಳ ಅದ್ಭುತ ರೀ ಬುದ್ಧನ ಚಿಂತನ. ಅದು ಏನು ಮಾಡೋದು? ಕಾಯಕ ಸಿದ್ಧಾಂತ ಇಲ್ಲ, ಸರ್ವಾಂಗಲಿಂಗ ಒಂದಿಲ್ಲ. ಆ ಸರ್ವಾಂಗಲಿಂಗ ಇದ್ದಂಗೆ ಅವ್ರು ಭಾಳ ದೊಡ್ಡ ಶಾಂತಿ ಗಳಿಸ್ಯಾರ. ಅದ್ರಾಗ ಏನು 2 ಮಾತಿಲ್ಲ. ಯಾಕೆ ನಾನು ಭಗವಾನ್ ಬುದ್ಧ ಅಂತ ಒಂದು ಪುಸ್ತಕ ಬರ್ತೀನಿ ಭಾಳ ಹಿಂದೆ, 94ರಲ್ಲಿ ಅನ್ನಿಸ್ತದೆ. ಭಾಳ ಜನ ಕನ್ನಡದ ಮೊದಲು ಬರ್ದವ್ ನಾನೇ, ಭಗವಾನ್ ಬುದ್ಧ ಅಂತ. ಅಪ್ಪರ ನೀವು ಬಸವ ಭಕ್ತರಿದ್ದೀರಿ, ಬಸವಣ್ಣನ ಇಷ್ಟು ಹಚ್ಕೊಂಡಿರಿ, ಮತ್ತು ಬಸವಂದಿ ಎಲ್ಲ ಪ್ರಸಾರ ಮಾಡ್ತೀರಿ, ಮತ್ತು ಬುದ್ಧ ಮತ್ತು ಬಸವಣ್ಣ ಮತ್ತು ಈ ಸಮಾಜಕ್ಕೊಂದು, ಈ ದೇಶಕ್ಕೊಂದು, ಮಹಿಳೆಯರಿಗೆ, ಶೋಷಿತರಿಗೆ, ರೈತರಿಗೆ ನ್ಯಾಯ ಕೊಟ್ಟಂಥ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ನಿಮ್ಮದೇನು ಅಂತ ಕೇಳ್ತಾರೆ ಪ್ರಶ್ನೆ. ನನಗೆ ಭಾಳ ದೊಡ್ಡ ಕಾರ್ಯಕ್ರಮ ಕರೆಸ್ತಾರವ. ಅಂಬೇಡ್ಕರ್ ಮೊಮ್ಮಗಳು ಬಂದಿದ್ರು ಬೀದರಿಗೆ. ಬಂದಾಗ ಕೂಡ ಅವ್ರು ಅಲ್ಲಿ ನನಗೆ ಪ್ರಶ್ನೆ ಕೇಳಿ, ನೋಡಪ್ಪ ನನ್ನ ತಲೆ ಬುದ್ಧ, ನಾನು ಹೃದಯ ಬಸವೇಶ್ವರ, ಅವರು ಒಪ್ಪಿಸ್ಬೇಕಲ್ಲ. ನಾನು ಸರ್ವಾಂಗದ ಕ್ರಿಯಾಶಕ್ತಿ ಅಂಬೇಡ್ಕರ್ ಅಂತ ಹೇಳಿದೆ ನಾನು. ಯಾಕೆ ಆ ತಾಯಿ ಇಷ್ಟು ಖುಷಿಯಾದಳು. ಓಹೋ ಹಿಂಗೆ
ನಮಗೇನು ಕೊರತೆ ಇದೆ, ನೀವು ಯಾಕೆ ಬುದ್ಧಿಗೆ ಪೂರ ಒಪ್ಪಲ್ಲ? ಹೌದ್ರಿ, ಖರೆ ಇದೆ. ಇಲ್ಲಿ ಬಸವಣ್ಣನವರಲ್ಲಿ ಷಟ್ಸ್ಥಳದಲ್ಲಿ ಪರಿಪೂರ್ಣತೆ ಇದೆ. ಇಲ್ಲಿ ಕ್ರಿಯಾಶಕ್ತಿ ಇದೆ, ಜ್ಞಾನಶಕ್ತಿ ಇದೆ. ಇಹಲೋಕ ದೇವರೂಪ ಆಗಬೇಕಂತಾರೆ, ನಮ್ಮ ಜೀವ ಶಿವ ಆಗ್ಬೇಕಂತಾರೆ, ಕಣ್ಣು ದೇವರಾಗಬೇಕು. ಇದೆಲ್ಲಿದೆ? ಇದು ಬೇಕನ ನಮ್ಗೆ? ಯಾಕ್ರವ ಇದು ಇಲ್ಲ ಎಲ್ಲಿನೂ. ನಾ ಖಚಿತವಾಗಿ ಹೇಳ್ತೀನಿ, ಇದು ಎಲ್ಲಿ ಭಗವಾನ್ ಬುದ್ಧ ಭಾಳ ದೊಡ್ಡವರು, ಅದ್ರ ಬಗ್ಗೆ ಕೋಟಿ ನಮನ ಮಾಡ್ತೀನಿ ಅವ್ರಿಗೆ, ಆ ಮಹಾತ್ಮರಿಗೆ. ಗುರುನಾನಕರನ್ನ ಭಾಳ ನಂಬ್ತೀನಿ. ಯಾಕಂದರೆ ಗುರುನಾನಕರು ಏನು ಮಹಾತ್ಮರಿ ಅವರು, ಅಬ್ಬಾ ಹೇಳಬೇಡ. ನಾ ಕೋಯ್ ಹಿಂದೂ ಹೋಕರ್ ಪೈದಾ ಹುವಾ, ನಾ ಮುಸ್ಲಿಂ ಹೋಕರ್. ಯಾರು ಹಿಂದೂವಾಗಿ ಹುಟ್ಟಿಲ್ಲ, ಯಾರು ಮುಸ್ಲಿಮಾಗಿ ಹುಟ್ಟಿಲ್ಲ. ಸಬ್ ಈ ಮಾನವ ಹೋಕರ್ ಹಿ ಪೈದಾ ಹುವಾ ಹೇ, ಮಾನವ ಹಮ್ ಸಬ್ ಏಕ್ ಹೈ ಅಂತ ಸಂದೇಶ ಕೊಟ್ಟವರು. ಇದು ಸರ್ವಧರ್ಮದ ಯಾವುದರ ಚಿಂತನೆ ಭಾಳ ಕರೆಸ್ತಾರೆ. ನಾನು ಮುಸ್ಲಿಮರು ಕರೆಸ್ತಾರೆ, ಬೌದ್ಧರು ಕರೆಸ್ತಾರೆ, ಕ್ರೈಸ್ತರು ಕರೆಸ್ತಾರೆ, ಎಲ್ಲ ಜನ ಕರೆಸ್ತಾರೆ. ನಾ ಹೇಳೋದು ನಾವು ಬಸವ ತತ್ವ ಹೇಳಿನೇ ಹೇಳ್ತೀನಿ. ಅಲ್ಲಿ ನಮ್ಮಲ್ಲಿ ಹೇಗಿದೆ ಅಂತ. ಅವರು ಬಸವಣ್ಣ ಬಗ್ಗೆ ಅಪಾರ ಗೌರವ ಇಟ್ಕೊಂಡ್ರು. ನಾವು ಈ ಬೆಲ್ದಾಳ ಸ್ವಾಮೀಜಿ ಹೇಳೋದೇ ಬೇರೆ ಇದ್ರಿ, ಬಸವ ತತ್ವ ಇವ್ರದೇ ಬೇರೆದು ಅಂತಾರೆ. ಅವ್ರು ಯಾರು ನಮ್ಮ ಸಮಾಜ ಅಂತ ಹೇಳ್ತಾರೆ, ಇವ್ರು ಹಾಗಿಲ್ಲ, ಬಸವಣ್ಣ ಸಾರ್ವತ್ರಿಕ ಅಂತಾರೆ. ಹಿಂಗೆ ಚರ್ಚೆ ಮಾಡ್ತಾರೆ. ಅದಕ್ಕೆ ನಾನಕರನ್ನ ಗೌರವಿಸ್ತೀನಿ. ನಿಮ್ಗೆ ಯಾಕೆ ಗೌರವಿಸ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ಕಡೆ ಹೇಳ್ತಾರೆ, ಅವ್ರ ಶಿಷ್ಯರು ಕೇಳ್ತಾರೆ, ನಹಿ ಗುರುದೇವ್ ಆಪ್ ತೋ ಹಿಂದೂ ಕವಿ ಅಪನ ಮಾನ್ತೆ, ನೀವು ಹಿಂದೂಗಳಿಗೆ ನಮ್ಮವ್ರು ಅಂತೀರಿ, ಅವ್ರ ಮುಸ್ಲಿಮಕ್ಕೋ ನಮ್ಮ ಅಪನ ಮಾನ್ತೆ, ಮುಸ್ಲಿಮರಿಗೆ ನಮ್ಮವ್ರೆ ಅಂತೀರಿ, ಲೇಕಿನ್ ಆಪ್ಕ ಧರ್ಮ ಕೋನ್ಸ ಅಂತ ಕೇಳ್ತಾರೆ. ನಿಮ್ಮ ಧರ್ಮ ಯಾವ್ದು ಹಾಗಾದರೆ? ನಾಲ್ಕರು ಶಾಂತಿ ಅಂತ ಹೇಳ್ತಾರೆ. ನಹಿ ಬೇಟಾ ಸಬಿಕೋ ಮಿಲ್ಕೆ ಚಲ್ನ ಹಿ ಮೇರಾ ಧರ್ಮ ಹೈ. ಇದೆಂಥ ಮಾತು ರೀ, ಏನ್ರಿಪ್ಪ? ಸಭಿಕೋ ಮಿಲ್ಕೆ ಚಲನ ಹಿ ಮೇರಾ ಧರ್ಮ ಹೈ. ಮಾನವರಿಗೆಲ್ಲ ಒಂದು ಮಾಡ್ಕೊಂಡು ಪ್ರೀತಿಯಿಂದ ಒಯ್ಯೋದು ನನ್ನ ಧರ್ಮ ಅಂತ ಹೇಳ್ತಾರೆ. ಮಹಾತ್ಮ ಹೌದಾ ಇಲ್ಲ ಅವರು? ಹಂಗೆ ನಾನು ಅತ್ತ ಬಸವಣ್ಣನ ಮಗ ಅಂದರೆ ಎರಡು ಮಾತಿಲ್ಲ. ಆದರೂ ಈ ಥರದ ಜಗತ್ತಿನ 16 ಧರ್ಮದ ಅಧ್ಯಯನ ನನಗಿದೆ. ನಾನು ಜಗತ್ತಿನ 16 ಧರ್ಮದ ಪರಿಚಯ ನನಗಿದೆ. ಯಾರು ಹೆಂಗೆ ಹೇಳ್ಯಾರ ಅನ್ನೋದ್ರಾಗ ಹೆಚ್ಚು ನಾನು ಅಪ್ಕೊಂಡಿದ್ದು ಮಹಾಗುರು ಬಸವೇಶ್ವರಂತೂ ನಮ್ಮ ತವ್ರ ಮನೆ, ಇದು ನಮ್ಮ ಅಪ್ಪ, ನಮ್ಮ ತಾಯಿ. ಆದರೆ ಎರಡು ಮಾತಿಲ್ಲ. ಅದಕ್ಕೆ ನನ್ನ ಸ್ತುತಿನೇ ಹೆಂಗೆ ಬರ್ತದಲ್ಲ, ಎಲ್ಲಿದ್ರೆ ಇದೇ ಹಾಡ್ತೀನಿ ನಾನು. ನಮ್ಮಪ್ಪ ಬಸವಣ್ಣ, ನಮ್ಮವನಿ ಇಲ್ಲವೇ ಅಂತ. ಹೀಗೆ ಇದೊಂದು ವೈಚಾರಿಕತೆಯಿಂದ ಕೂಡಿದ್ದಿದೆ. ಅದಕ್ಕೆ ಮಹೇಶ್ವರ ಸ್ಥಳದಲ್ಲಿ ಇವೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಚನ್ನಬಸವಣ್ಣ ಹೇಳ್ತಾರೆ ನೋಡ್ರಿ, ನಮಗೆ ಏನು ಹೇಳ್ತಾರೆ? ನಮ್ಮ ಮನೆಯದು ದೋಷಗಳು ಕಳ್ಕೊಬೇಕಂತ ಹೇಳ್ತಾರೆ ಅವರು. ಪರಧನ ಪರಸತಿ ಪರವಾರ್ತೆಯ ತ್ವರೆದನಕ್ಕ ಎಂತೂ ಮಹೇಶನಪ್ಪನಯ್ಯ ಅಂತ ಒಂದು ಇವು ಅದು ಶಾಂತಿ ಸಂದೇಶ ಹೇಳಕ್ಕೆ ಹೊಂಟದದು. ನೋಡ್ರಿ, ಏನಾಗಲ್ಲ. ಅದಕ್ಕೆ ಇದು ಬಿಡಬೇಕು ಅಂತ ಚನ್ನಬಸವಣ್ಣ ಹೇಳ್ತಾರೆ. ನಮ್ಮ ದೋಷಗಳು ಒಳಗಿರ್ತಕ್ಕಂಥ ಪರಧನ ಪರಸ್ತ್ರೀ ಪರವಾರ್ತೆ ನಿಂದೆ ಬಿಡಬೇಕು, ಇದ್ರ ಮಹೇಶ್ವರ ಆಗಲ್ಲ ಅಂತಾರೆ. ಅದು ಹೆಂಗೆ ಬಿಡಬೇಕು ಅನ್ನೋದು ಮುಂದಿನ ಸಾಲನೇ ಹೇಳ್ತಾರೆ ಅವ್ರು. ನೋಡಿ ಹೆಂಗೆ ಹೇಳ್ತಾರೆ, ಲಿಂಗ ಪೂಜೆಯಲ್ಲಿ ಲೀಯವಾಗಿ ಅಂಗುಗುಣ ವಿರೋಧಿಯಾಗದ ನಕ್ಕ ಎಂತು ಮಹೇಶ್ವರನಪ್ಪನಯ್ಯ. ಲಿಂಗ ಪೂಜೆಯಲ್ಲಿ ಲೀನಾಗ್ರೆ ಹೆಂಗೆ ಹೋಗ್ತಾವಂದ್ರೆ ಈ ಗುಣಗಳು ಹೆಂಗೆ ಹೋಗ್ತವೆ? ಲಿಂಗ ಪೂಜೆಯಲ್ಲಿ ಲೀನಾಗಬೇಕಂತ್ರಿ. ಅಂಗೈಲಿ ಇಷ್ಟು ಲಿಂಗ ಇಟ್ಟು, ಆ ಲಿಂಗದಲ್ಲಿ ದೃಷ್ಟಿ ಇಟ್ಟು, ಅದರೊಳಗೆ ಮನಸ್ಸಿಟ್ಟು ಸಾಮರಸ್ಯ ಸಾಧಿಸಬೇಕು. ಇವು ಸುಮ್ಮನೆ ಹೋಗಲ್ರಿ, ಇವು ಗುಣಗಳು ಭಾಳ ಕೆಟ್ಟ ಗುಣ ರೀ. ಯೋಗ ಎಲ್ಲ ಏನಿಲ್ಲ, ಏನೋ ಒಂದು ಏಷ್ಯ ಹಾಕೊಂಡು ಧಾರ್ಮಿಕ ಗುರು ಇದ್ದ ಅಂದ್ರೆ ಹೆಂಗೆ ಕೇಳ್ತಾವ್ರಿ? ಕೇಳಲ್ಲ ಹಂಗವು. ಹೌದು, ಪ್ರಕೃತಿ ಗುಣಗಳದಾವ. ಹಂಗೆ ಇದು ದುಡಿಬೇಕಾಗ್ತದೆ. ಇಷ್ಟು ಲಿಂಗದಲ್ಲಿ ಅಷ್ಟೇ ಅಲ್ಲ, ಬೇರೆ 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 ಮೂಲದ ಅಭ್ಯಾಸಗಳಿರ್ತಾವೆ. ನಾನು ಪ್ರಾಣಿಗೆ ಸ್ಥಳ ಬಂದಾಗ ಹಲವಾರು ಅಭ್ಯಾಸಗಳನ್ನ ಮುಂದಿಡ್ತೀನಿ ನಾನು. ನೀವು ಕುಂತಲೇ ಮಾಡ್ಬೋದು. ವಯಸ್ಸಾದವ್ರು ಹೆಂಗೆ ಮಾಡಬೇಕು, ಯುವಕರು ಹೆಂಗೆ ಮಾಡಬೇಕು, ಹೆಂಗಿದು ವಯಸ್ಸು, ಇವೆಲ್ಲ ಮುಂದೆ ಯೋಗದ ಬಂದಾಗ ಇಡ್ತೀನಿ ಮುಂದೆ. ಇಲ್ಲಿ ಚನ್ನಬಸವಣ್ಣ ಹೇಳ್ತಾರೆ, ಲಿಂಗ ಪೂಜೆಯಲ್ಲಿ ಲೀನಾಗಿ, ಲಿಂಗ ಪೂಜೆಯಲ್ಲಿ ಮನಸ್ಸು ಲಯಗೊಳಿಸಬೇಕು. ಈ ಅಂಗದ ಅವಗುಣಗಳಿಗೆಲ್ಲ ವಿರೋಧ ಆಗಬೇಕು. ನಾವು ಅವಕ್ಕೆ ಪ್ರೀತಿ ಮಾಡಬಾರ್ದು. ಈ ಯಾರೇ ಕಾಮಗುಣ ಪ್ರೀತಿ ಮಾಡಿದ್ರೆ ಬಾರ್ ಬರ್ತಿರೋದು. ಅದು ಮೇಲೆ ನೆನೆಸ್ಕೊತ ಹೋದ್ರೆ ಹಂಗೆ ಬರ್ತಾವೆ. ಜಗಳ ಎಲ್ಲಿ ಜಗಳ ಆಡವ ನೋಡ್ರಿ, ಅವ ಮೇಲೆ ಜಗಳದ ಚಿಂತೆ ಮಾಡ್ತಾನೆ ರೀ. ಅವು ಮೇಲೆ ಅವನಿಗೆ ಬರ್ತಾವೆ. ಮನಸ್ಸು ಶಾಂತಿ ಇರ್ಕೊಡಲ್ಲ ಅದು. ನೋಡಪ್ಪ, ಆಸೆ ದುರಾಸೆ ಅದು ಹಂಗೆ. ಅವ ಹಂಗೆ ತೊಗೊಂಡ, ಅವ ಹಂಗೆ ಮನೆ ಕಟ್ಟದ, ಇವ ಹಿಂಗೆ ಮನೆ ಕಟ್ಟದ, ಅವನ ಮನೆ ಮುಂದೆ ಅಂಥ ಕಾರು, ನಮ್ಮ ಮನೆ ಮುಂದೆ ಇಂಥ ಕಾರು. ನಾ ಏನಿಲ್ಲ, ಶುರು ಆಯಿತು ಅಂದ್ರೆ ಆಯ್ತು. ಇವನಿಗೆ ಆಸೆ ದುರಾಸೆ ಶುರು ಆಯ್ತು. ಇವು ಶಾಂತಿ ನಿರ್ಗೊಡಲ್ಲ.
ಯಾರೋ ಒಳ್ಳೆ ರೀತಿ ಆದವು ಅಂದ್ರೆ ಅದ್ರ ಬಗ್ಗೆ ಮತ್ಸರ ತಾಳೋದು, ದ್ವೇಷ ತಾಳೋದು. ಹೆಂಗೆ ಮನಸ್ಸು ಶಾಂತಿ ಇರ್ತದೆ? ಇರುಗೂಡಲ್ಲ. ಇವು ಹೋಗಬೇಕಾಯ್ತು ಅಂದ್ರೆ, ಈ 6 ಅವಗುಣಗಳು ಹೋಗಬೇಕಾದ್ರೆ ಏನು ಮಾಡಬೇಕು? ಚನ್ನಬಸವಣ್ಣ ಹೇಳ್ತಾರೆ, ಲಿಂಗ ಪೂಜೆಯಲ್ಲಿ ಲೀನ ಆಗಬೇಕು. ಅಂಗಗುಣಗಳಿಗೆ ವಿರುದ್ಧ ಆಗಬೇಕು ನಾವು. ಅಂಗಗುಣ, ಕೆಟ್ಟ ಗುಣಗಳು ಇರ್ತಾವಲ್ಲ, ಅಂಗಗುಣ ಅಂತಾರೆ. ಈಗ ಹೇಳ್ತಕ್ಕಂಥವೆಲ್ಲ ಶರಣಗಳು ಲಿಂಗಗುಣಗಳು ಅಂತಾರೆ ಇವಕ್ಕೆ. ಈಗ ದಯ ಅನ್ನೋದು ಲಿಂಗಗುಣ, ಕ್ರೋಧ ಅಥವಾ ನಿರ್ದಯ ಅನ್ನೋದು ಅಂಗಗುಣ. ಇವು ವ್ಯತ್ಯಾಸ ನಾವು ತಿಳ್ಕೊಬೇಕು. ಇವು ಹೋದ್ರೆ ನಾವು ದೇವರ ಹತ್ತಿರ ಆಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ತಿಳ್ಕೊರಿ, ಯಾವ ಮನುಷ್ಯ ಉಲ್ಟಾ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ಅನ್ನೋ ದೇವ್ರ ಭೇಟಿ ಆಗೋವಿಲ್ಲ, ಆಗೋದೂ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಅದು. ಅವರಪ್ಪ ಸಾಧನೆ ಮಾಡ್ದವಿದ್ದೀನಿ ನಾನು. ಅಂಥ ದೇವ್ರು ಯಾರೂ ಇಲ್ಲ. ದೇವ್ರಿಗೆ ನೋಡೋದು ಒಂದೇ ದಾರಿ ಯಾವುದು ಅಂತಂದರೆ, ನಮ್ಮ ಅಂತರಂಗದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡ್ಕೊಳ್ಬೇಕು, ಹೃದಯ ಶುದ್ಧ ಮಾಡ್ಕೋಬೇಕು. ಅವೆಲ್ಲ ಶುದ್ಧ ಮಾಡ್ಕೊಂಡಾಗ ಮಾತ್ರ ಅಂತರಂಗದಲ್ಲಿ ದೇವನ ಅನುಭವ ತಾನೇ ಆಗ್ತದೆ. ಹೇಳಿ ನೋಡ್ರಿ ಅಕ್ಕಮ್ಮದಿ ಹೆಂಗೆ ಹೇಳಿದ್ರವ ಕೇಳಿರಲ್ಲ ನೀವು? ಹಾಡ್ತೀರಿ ನೀವು ಯೋಗಾಂಗತ್ರಿ ಇದೊಳಗೆ. ಮರೆವಾನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ತಣಿದುಂಡೆ. ಮುಂದೆ ಪ್ರಾಣಿ ಸ್ಥಳದಲ್ಲಿ ವಿಶೇಷಣೆ ಮಾಡ್ತೀನಿ ಅದಕ್ಕೆ. ಆ ದೇವನನ್ನು ನೋಡೋ ರೀತಿಯಲ್ಲಿ ಅಕ್ಕಮ್ಮದಿ ಹೇಳಬೇಕಾಗಿತ್ತಲ್ಲ. ಹಿಂಗೆ ಭೇಟಿಯಾದ ಬಂದ, ಶಿವ ಬಂದ, ಪಾರ್ವತಿ ಬಂದ ಅನ್ಬೇಕಾಗಿತ್ತಲ್ಲ. ಮರೆವಾನಾದವ ಕೇಳಿ, ನಾ ಕೇಳ್ದವಿದ್ದೀನಿ, ಅಭಿಮಾನದ ಹೇಳ್ತೀನಿ ನಿಮಗೆ. ಅಕ್ಕ ಹೇಳಿದ ಆಕೆನ ಆಶೀರ್ವಾದದಿಂದ. ಮರೆವಾನಾದವ ಇವರೆಲ್ಲ ಕೇಳ್ತಾರೆ, ನಮ್ಮ ಸಾಧಕಿಯರು ಅಮ್ಮವರು ನಾದಗಳು ಕೇಳ್ತಾರೆ. ಘಂಟಾನಾದ, ಬೇರೆನಾದ, ನಗಾರಿ ಅಂತ ಕೇಳ್ದಾರೆ. ಅದರ ಹೇಳ್ಬಾರ್ದು, ಅದು ಹೇಳ್ಬೇಕಾಗ್ತದೆ ಪ್ರಸಂಗ ಬಂದಾಗ. ಇನ್ನು ಭರವಸೆ ಮಾಡ್ಬೇಕಾದ್ರೆ ಹ್ಯಾಂಗೆ ಮಾಡ್ಬೇಕು ನಾವು ಹೇಳಿ. ಮರೆವಾನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ, ಒಳಗೆ ಅಂತರಂಗದಳ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ತಣಿದುಂಡೆ. ಇದೇ ದೇವ್ರ ದರ್ಶನ. ದೇವರು ಈ ರೂಪದ ಬರ್ತಾನೆ. ಸುರಿವ ಅಮೃತವಾಹ ದಣಿದುಂಡ ಕಾರಣದಿ ತ್ವರೆದೇಹನೋ ಜನನ ಮರಣಗಳ. ಹಿಂಗೆ ಹೇಳ್ಯಾರ ಅಕ್ಕಮ್ಮ ದೇವರು. ನಾ ಯೋಗದಾಗ ಕೂತಿದ್ದೆ, ಹಿಂಗೆ ಅವ ಬಂದು ಭೇಟಿ ಅದ ಯೋಗ ಬಂದು ಹೇಳಿಲ್ಲ ನಾನು. ಮತ್ತೆ ಅಂಥದ್ದು ಯಾವುದೂ ಇಲ್ಲ. ಮಹಾತ್ಮರು ಬರ್ತಾರೆ, ಇದು ಒಪ್ತೀನಿ ನಾನು. ಮಹಾಪುರುಷರು ಯಾರಾದರೂ ಅದ್ದವ್ರು ಅಂಥವ್ರು ದೊಡ್ಡ ಯೋಗಿಗಳು ಯಾರು ಇದ್ರಂದರೆ ನಮ್ಗೆ ದೂರದರ್ಶನ ಕೊಡ್ತಾರೆ. ಕಾಶಿಯಲ್ಲಿ ಇದಾರೋ ಭಾಳ ದೊಡ್ಡವ್ರು ಇದ್ದರು, ಹೋಗ್ಯಾರ ಈಗಿಲ್ಲ. ಅವ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ ಯೋಗದಾಗ. ಎಲ್ಲಿದ್ದರು ಬಂದು ಅವ್ರು ಇಳಿದು ಭೇಟಿಯಾಗಿ ಹೋಗ್ತಿರೋರು. ನಮ್ಮ ಬಸವಣ್ಣವ್ರು ಹಾಗೆ ಇದ್ದರು. ಏನು ಇಲ್ಲೇ ಕುಂತಿರ್ತೀರಿ ನಮ್ಮ ಬಸವಣ್ಣವರು. ಅವ್ರದ್ದು ಇನ್ನೂ ಭಾಳಷ್ಟು ಕಥೆ ಇದೆ. ಬರೀ ಸಾಮಾಜಿಕವಾಗಿ ನೋಡ್ತಾ ಇದ್ದಾರೆ ಬಸವಣ್ಣವ್ರಿಗೆ. ಇಲ್ಲಿ ಕಲ್ಯಾಣದಾಗಿದ್ರು ಮತ್ತೆ ಎಲ್ಲಿ ಅವ್ರಿಗೆ ಬಾದಾಮಿದ ಹೋಗಿ ಅಲ್ಲಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಬರ್ತಿದ್ರು ಅವರು. ಭಾಳ ದೊಡ್ಡ ಶಕ್ತಿ ಇತ್ತು ಅವರು. ಅದಕ್ಕಾಗಿ ಈ ಲಿಂಗ ಪೂಜೆ ಮಾಡಿ, ಲಿಂಗ ಪೂಜೆಯಿಂದ ಇವು ಎಲ್ಲ ಅದರ ಲೀನ ಆದ್ರೆ ಇವೆಲ್ಲ ಗುಣಗಳು ಹೋಗ್ತವ ಅಂತ ಯಾರು ಹೇಳಿದ್ರು? ಇದು ನಮಗೆ ಯಾರು ಹೇಳಿದ್ರು? ಚನ್ನಬಸವಣ್ಣ ಹೇಳಿದ್ರು. ಅವ್ರ ಮಾತಿನಲ್ಲಿ ಭರವಸೆ ಅದಲ್ರಿಪ್ಪ. ನಮ್ಮ ಚನ್ನಬಸವಣ್ಣ ವಾಣಿ ಮೇಲೆ ಭರವಸೆ ಇದೇನು ನಮಗೆ? ಇನ್ನು ಮತ್ತೆ ಯಾರಿಗೆ ನಂಬೋಣ? ಸುಳ್ಳ ಸೊಗಡ ಕತೆ ಹೇಳೋರು ಬಂದು ನೋಡ್ರೇನು. ಅಲ್ಲಿ ಪಂಢರಪುರಕ್ಕೆ ಹೋಗ್ಲಕ್ಕೆ ಅತ್ತಿ ಮಾವ ಟೈಮ್ ಕೊಟ್ಟಿಲ್ಲಂತೆ. ಸೊಕುಬಾಯಿ ಎಂಬಕ್ಕಿಗೆ ಹೋಗ್ಬೇಕಂತಕ್ಕೆ ಆತುರ ತೊಟ್ಟಳಂತೆ. ಅವಾಗ ಹೋಗಬೇಡ ಅಂಥೇಳಿ ಆಕೆ ಕೈಲಿ ಕಟ್ಟಿ ಹಾಕಿದ್ರಂತೆ. ಅವ ಇಟ್ಟೊಬ್ಬ ಬಂದು ಈಕೆಗೆ ಬಿಡಿಸಿ ಆಕಿನ ರೂಪಾಗಿ ಕಟ್ಟಿ ಆಕಿನ ಪಾಲದ ಕೆಲಸ ಮಾಡೋದಂತ ಕತೆಗಳೇನ ಈಗ? ನೀವು ಹೇಳ್ರಿ. ನಾ ಬೇಕಾದ ಉಪವಾಸ ಹೋಗಿನಿ ರೀ, ಪಂಢರಪುರಕ್ಕೆ ಉಪವಾಸ ನಡ್ಕೊತ ಹೋದವಿದ್ದೀನಿ ನಾನು. ನಾನೇ ಕಮ್ಮಿ ಮಾಡಿಲ್ಲ ಸಣ್ಣ ವಯಸ್ಸಿನಾಗ. ನಾವು ಹಂಗೆ ಮಾಡಿದವ್ರು ಇದ್ದೀವಿ. ಇವು ಭಾವುಕ ಜನರಿಗೆ ನಮ್ಮ ಸ್ವಂತ ಕತೆಗಳು. ಇದು ನಮ್ಮದು ವಾಸ್ತವ ದೃಷ್ಟಿ. ಇದು ನಮ್ಮದು ಖರೆ ಇರೋದು ಇದೆ. ಅನೇಕ ಯೋಗಿಗಳು ಸಂಪರ್ಕ ಇದೆ ರೀ ನನಗೆ. ಹಿಮಾಲಯದಲ್ಲಿ ಬಾಬಾಜಿ ಅಂತದಾರ. ಅವರು 5,000 ವರ್ಷದ ವಯಸ್ಸದವರಿಗೆ ನಾವು ನೋಡಿಲ್ಲ, ಆದರೆ ಅವ್ರ ಬಗ್ಗೆ ಎಲ್ಲ ಕೇಳೀನಿ. ಮತ್ತು ಅವ್ರ ಶಿಷ್ಯರಾದ ಇದ್ದರು. ಅವರು ನನಗೆ ಹೆಂಗೆ ಮಾಡಿದ್ರು ಮತ್ತು ಆಮೇಲೆ ಈ ಪ್ರಾಣಿಗೆ ಸ್ಥಳದ ಬಂದಾಗ ಹೇಳ್ತೀನಿ. ಯೋಗ ಸಮಾಧಿ ಬಂದಾಗ ಅವ್ರ ಜಾಗದಾಗ ತಪಸ್ಸು ಮಾಡಿ ಒಂದು 3 ಗಂಟೆ ಕೂಡಬೇಕಂತ ನನ್ನ ಒಳಗೆ ಬಂದಿತ್ತು. ಅಲ್ಲಿ ಕೂತಾಗ ಏನಾಯಿತು ಅನ್ನೋದು ನಿಮ್ಮ ಮುಂದೆ ಇಡ್ತೀನಿ ನಾನು. ಹೀಗೆ ಮಹಾಗುರು ಬಸವೇಶ್ವರರ ಪರಂಪರೆ ನಮ್ಮದೇನಿದೆ, ನಮ್ಮದು ವೈಜ್ಞಾನಿಕ ತಳಹದಿವ್ಯಾನ ಇದೆ. ಅದಕ್ಕಾಗಿ ಸಿದ್ಧಲಿಂಗೇಶ್ವರು ಎಂಥ ಯೋಗಿಗಳು ಗೊತ್ತದಲ್ರಿ ಎಲ್ಲರಿಗೆ. ಯಡಿಯೂರು ಸಿದ್ಧಲಿಂಗೇಶ್ವರು ಮಹೇಶ ಸ್ಥಳದ ಲಕ್ಷಣ ಹೇಳ್ತಾರೆ. ಮಹೇಶ ಯಾರಿಗೆ ಅನ್ಬೇಕಪ್ಪ? ಇನ್ನು ನೋಡಿರಿ, ಅವ್ರು ಸಣ್ಣ 2 ಸಾಲಿನ ವಚನ ಇದೆ. ಅನೃತ ಅನಾಚಾರ ಅಹಿಂಸೆ, ಅನೃತ ಅನಾಚಾರ ಅನಹಿಂಸೆ, ಪರಧನ ಪರಸ್ತ್ರೀ ಪರನಿಂದೆಯ ಬಿಟ್ಟು ಲಿಂಗನಿಷ್ಠನಾಗಿ ಶುದ್ಧಾತ್ಮನಾಗಿರಬಲ್ಲಡೆ
ಮಹೇಶ್ವರನೆಂಬೆನಯ್ಯ ಅಂತ ಕ್ಲಿಯರ್ ಆಯ್ತಾ. ಇವರು ಅದೇ ಹೇಳಿದ್ರು. ಯಾವುದು ಚನ್ನಬಸವಣ್ಣ ಹೇಳ್ಯಾರ ಅದನ್ನೇ ಸಿದ್ಧಲಿಂಗೇಶ್ವರ ಹೇಳೋದು ನಮಗೆ. ಅನ್ರತ್ತಂದ್ರೆ ಸುಳ್ಳು ಸೊಕಡು ಹೇಳೋದು, ಅಲ್ಲದ ನುಡಿಯೋದು, ಇದು ಬಿಡಬೇಕು. ಪರಧನ ಬಿಡಬೇಕು, ಪರ ನಿಂದೆ ಮಾಡಬಾರ್ದು ಯಾರಿಗೂ. ಇವೆಲ್ಲ ಬಿಟ್ಟು ಲಿಂಗ ಪೂಜೆ ನಿಷ್ಠನಾಗಿರಬೇಕು. ನಿಷ್ಠನಾಗಿ ಅವಗುಣಗಳೆಲ್ಲ ಕಳ್ಕೋಬೇಕು ಅಂತ ನಾ ಮಹೇಶ ಅಂತೀನಿ ಅಂತ ಎರಡು ಸಿದ್ಧಲಿಂಗೇಶ್ವರ ಹೇಳ್ತಾರೆ. ಮಹೇಶ್ವರ ಸ್ಥಳ, ಈ ಸ್ಥಳ ಅಂದರೆ ಏನು, ನಮಗೆ ದೈವಿ ರೂಪ ಕಡೆ ಹೋಯ್ತಾ ಇದೆ. ಇದು ನಮ್ಗೆ ದೇವ್ರ ಕಡೆ ಈಗ ಮನುಷ್ಯ ಹುಡುಗ SSLC ಬಂತ ಅಂದರೆ ಏನಂತೀರವ, ಮಗ SSLC ಬಂದ ಅಥವಾ ಮಗಳು SSLC ಬಂದಳಪ್ಪ, ಒಂದು ಹಂತಕ್ಕೆ ಬಂದಳಪ್ಪ, ಖುಷಿ ಆಯ್ತದೆ ನೋಡಿರಿ. ಆಮೇಲೆ PhD ಸೈನ್ಸ್ ಪಾಸ್ ಆಗಿಗಳಂದ್ರೆ ಎಷ್ಟು ದೊಡ್ಡ ಭರವಸೆ ಆಯ್ತದೆ ನೋಡಿರಿ. ಅದು ಒಂದು ಡೆವಲಪ್ಮೆಂಟ್. ಅದು ಹಿಂಗೆ ಡೆವಲಪ್ಮೆಂಟ್ಗಳು ಇದು ಹೀಗೆ ಭಕ್ತ ಸ್ಥಳದಾಗ ಒಂದು ಡೆವಲಪ್ಮೆಂಟ್ ಆಯಿತು ಬೇಸಿಕ್ಕು. ಮಹೇಶ್ವರ ಸ್ಥಳದಲ್ಲಿ ಮತ್ತೊಂದು ಬೇಸಿಕ್ ಈಗ ಡೆವಲಪ್ ಆಗ್ತಾಯಿದೆ, ಬೆಳೀತಾ ಪ್ರಸಾದ ಸ್ಥಳದಲ್ಲಿ ಮತ್ತೆ ಡೆವಲಪ್ ಆಗ್ತಾಯಿದೆ. ಅದರಂತ ಪ್ರಾಣಿಗೆ ಸ್ಥಳದಲ್ಲಿ ಅನುಭವ ಆಗ್ತದೆ ನಾ ದೇವರು ಹೇಗೆ ಅಂತ. ಹೆಂಗದು ಅದು ಹೆಂಗೆ ತೋರ್ತದೆ, ಅದಕ್ಕೆ ಅನುಭವ ಭಕ್ತಿ ಅಂದರು. ಅದಕ್ಕೆ ಇವತ್ತಿನ ನಿನ್ನೆಂದು ಶ್ರದ್ಧಾಭಕ್ತಿ, ಇವತ್ತಿಂದು ನಿಷ್ಠಾಭಕ್ತಿ. ಪ್ರಸಾದ ಸ್ಥಳದ ಭಕ್ತಿ, ಸಾವಧಾನ ಭಕ್ತಿ. ಈ ನಿಷ್ಠೆ ಅಳ್ಳಾಡ್ಕೊಡ್ಬೇಡ ಬೇರೆ ಕಡೆ, ಲಿಂಗ ಬಿಟ್ಟು ಸತ್ಯದ ನಡೆನುಡಿ ಬಿಟ್ಟು ಲಿಂಗದ ಮೇಲೆ ಇರುವಂಥ ನಿಷ್ಠೆಯನ್ನು ಮತ್ತೆ ಅಚಲವಾಗಿರಬೇಕು. ಆ ಕಡೆ ಈ ಕಡೆ ಮಿಸ್ಕಿ ಆಡಿದ್ರೆ ಎತ್ತರ ವಹಿಸುವಂತಾರೆ. ಇದು ಪ್ರಸಾದ ಸ್ಥಳದ ಭಕ್ತಿ, ಎಚ್ಚರಿಕೆ ಅಂತ ಅರ್ಥ. ಸಾವಧಾನ ಅಥವಾ ಅವಧಾನ ಎರಡು ಪದ ಬಳಸ್ತಾರೆ. ಸಾವಧಾನ ಭಕ್ತಿ. ಇದನ್ನು ಬಿಟ್ಟು ಮತ್ತೊಂದು ಕಡೆ ನಿನ್ನ ಮನಸ್ಸು ಚಂಚಲ ಆಗಬಾರ್ದು. ಕೆಟ್ಟ ಆಲೋಚನೆಗಳಿಗೆ ಹೋಗಲಾರ್ದಂಗೆ ಮನಸ್ಸನ್ನು ಕಾಪಾಡು. ಕೆಟ್ಟ ದೃಷ್ಟಿ ನೋಡೋ ಕಡೆ ನಿನ್ನ ಕಣ್ಣು ಹೋಗಲಾರ್ದಂಗೆ ಜಾಗೃತವಾಗಿರು. ಅದು ಪ್ರಸಾದ ಸ್ಥಳದ ಭಕ್ತಿ. ಅದು ಡೆವಲಪ್ ಆಯ್ತು ನೋಡ್ರಿ. ಪ್ರಸಾದ ಸ್ಥಳ ಜಾಗೃತಿ ಆಗಿತ್ತಂದ್ರೆ ಈಗ ಜಾಗೃತ ಆದ ನಂತರ ಸಾವಧಾನವಾಗಿ ನಡೀತಂದ್ರೆ ನಮ್ಗೇನು ಬರ್ತದೆ ಮುಂದೆ ಅದರ ಅನುಭವ ಬರ್ತದೆ. ಶಾಂತವಾಗಿ ನಾವು ಗ್ರಂಥ ನೋಡ್ಕೊಂಡೇವು ಅಂದ್ರೆ ಅದ್ರ ಒಳಗಿರುವಂಥ ಅನುಭವದ ರಿಸಲ್ಟ್ ನಮ್ಗೆ ಗೊತ್ತಾಗ್ತದೆ. ಅವಧಾನ, ಜಾಗೃತಿ. ಈಗ ಎಷ್ಟು ಶಾಂತ ಕೂತು ನೀವು ಕೇಳ್ತೀರೋ ಅದು ಈ ಅನುಭವ ಮನನ ಆಯ್ತದೆ. ಅದಕ್ಕೆ ಅವಧಾನ ಭಕ್ತಿ ಅಂತಾರೆ. ಅವಧಾನ ಭಕ್ತಿಯಿಂದ ಮುಂದೆ ಬರೋಂಥದ್ದು ಅನುಭವ ಭಕ್ತಿ. ಅದು ಅನುಭವ ಆಗ್ತದೆ. ಹೇಗೆ ದೇವನ ಸ್ವರೂಪ ಹೇಗಿದೆ ಅನ್ನೋದು ಅನುಭವ ಆಗ್ತದೆ. ಅನುಭವ ಆದ ನಂತರ ಶರಣ ಸ್ಥಳದಲ್ಲಿ ಆನಂದ ಮೈ ಮರಿತದೆ. ಅನುಭವ ಆದ ನಂತರ ಆನಂದ ಆಗೋದಲ್ಲ. ಒಂದು ಏನೋ ಸ್ವೀಟ್ ತಿಂದೆ ಅಂದರೆ ಸಿಹಿ ಅನುಭವ ಆಗ್ತದೆ, ಅವ ನಮಗೆ ಒಂದು ಸಂತೋಷ ಆಗ್ತದೆ. ಕಳೆದು ಹೋದಂಥ ಮಗು ಬಂದು ಅಪ್ಕೋತು ಅಂದರೆ ನಮ್ಮ ಪ್ರೀತಿ ಅನುಭವ ಆಗ್ತದೆ, ಆಗ ನಮಗೆ ಆನಂದ ಆಗ್ತದೆ. ಈ ಅಂಗ ಹೋಗಿ ಲಿಂಗದ ಸಮೀಪ ಹೋಗಿ ಆ ಲಿಂಗದ ಅನುಭವ ಆಯಿತು ಅಂದರೆ ಅಂಗಕ್ಕೆ ಎಷ್ಟು ಆನಂದ ಆಯ್ತದೆ. ಶರಣ ಸ್ಥಳದ ಭಕ್ತಿ ಆನಂದ ಭಕ್ತಿ. ಆ ಆನಂದ ಆಗ್ತದೆ, ಮೈ ಮರಿತಾನೆ ನೋಡಿ. ಸಮರಸ ಭಕ್ತಿ. ಅದು ಯಾವುದು ಐಕ್ಯ ಸ್ಥಳದ ಭಕ್ತಿ, ಸಮರಸ ಆಗೋದು. ಹಿಂಗಿದು ಡೆವಲಪ್ ಆಗ್ತಾ ಹೋಗ್ತದೆ. ಅದಕ್ಕಾಗಿ ನಮ್ಮದು ಮೇನ್ ಏನು ಹೇಳಿದ್ರು, ನಮಗೆ ಮಹೇಶ್ವರ ಸ್ಥಳದು ಇವೆಲ್ಲ ಅಲ್ಲದನ್ನು ಕಳ್ಕೋಬೇಕು. ಬರೀ ಗುಣಗಳಷ್ಟೇ ಅಲ್ಲ, ನಮ್ಮ ನಡೆ ನುಡಿಗಳು ಕಳ್ಕೋಬೇಕಷ್ಟೇ. ನಮ್ಮಲ್ಲಿರುವಂಥ ಮೂಢನಂಬಿಕೆಗಳು ಕಳ್ಕೋಬೇಕು. ನಮ್ಮಲ್ಲಿರೋ ಸೂತಕ ಪಾತಗಳು ಕಳ್ಕೋಬೇಕು. ಅವ್ನು ನಾಳೆ ಹೇಳ್ತೀನಿ. ಅದು ಸೂತಕ ಪಾತಗಳು ಈಗ ರಜ ಸೂತಕ, ಪ್ರೇತ ಸೂತಕ, ಉಚ್ಚಿಟ ಸೂತಕ ಇವೆಲ್ಲ ಅದಾವೆ ನಮ್ಮಲ್ಲಿ. ಜಾತಿ ಸೂತಕ, ಜನನ ಸೂತಕ, ರಜ ಸೂತಕ ಇವೆಲ್ಲ ಅದಾವೆ. ಇವೆಲ್ಲ ನಂಬಲ್ಲ ಮಹೇಶ. ಇವೆಲ್ಲವನ್ನು ಹೊಡೆದಾಕ್ತಾನೆ. ಜ್ಞಾನಶಕ್ತಿಯಿಂದ ಇವು ದೋಷ ಅಲ್ಲ, ಹೊಡೆದಾಕ್ತಾನೆ. ಎಷ್ಟು ಅದ್ಭುತ ಅದ್ರಿ ಇದು. ಅದು ಇವು ಕಳ್ಕೋಬೇಕಾದ್ರೆ ಹಂಗೆ ಚನ್ನಬಸವಣ್ಣವರು ಲಿಂಗನಿಷ್ಠೆಯಿಂದ ಲಿಂಗ ಪೂಜೆ ಲೀನಾಗಿ ಕಳ್ಕೊಬೇಕಂತಾರಲ್ಲ, ಅದನ್ನು ಅಕ್ಕಮಾದೇತನ ವಚನದ ಹಿಂಗೆ ಪ್ರತಿಪಾದನೆ ಮಾಡ್ತಾರೆ. ನೋಡಿ ಹೇಗಿದೆ. ಗುರು ಎಂಬ ತೆತ್ತಿಗರು, ತೆತ್ತಿಗಂದ್ರೆ ತಂದೆ, ಗುರು ಎಂಬ ತಂದೆ. ಈ ಗುರು ಎಂಬ ತಂದೆ ಏನು ಮಾಡಿದ್ರು, ಇದು ಅಕ್ಕಮಾದೇವಿ ಹೇಳ್ತಾರೆ. ಗುರು ಎಂಬ ತೆತ್ತಿಗನು, ಲಿಂಗವೆಂಬ ಅಲಗನು. ಅಲಗಂದ್ರೆ ಕತ್ತಿ ಕೊಟ್ರಂತ ಗುರು, ನೀ ರಕ್ಷಣೆ ಮಾಡ್ಕೋ ಕಾಮದಿಂದ, ಕ್ರೋಧದಿಂದ, ಮೋಹ ಮದಗಳಿಂದ, ನಿನ್ನ ಕಣ್ಣಿನ ವಿಷಯ ಆನಂದದಿಂದ ಭೋಗ ಸುಖದ ಕಡೆ ಹೋಗಲಾರ್ದಂಗೆ ಇವೆಲ್ಲ ಏನದವಲ್ಲ ಅವುಗಳಿಂದ ರಕ್ಷಣೆ ಮಾಡ್ಕೊ ಅಂತೇಳಿ ಗುರು ಎಂಬ ತೆತ್ತಿಗನು, ಗುರು ಅನ್ನುವ ತಂದೆ, ಲಿಂಗವೆಂಬ ಅಲಗನು. ಲಿಂಗನು ಅಂತ ಕತ್ತಿ ಕೊಟ್ಟದ. ಎಲ್ಲಿ ಕೊಟ್ಟರು? ಮನ ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಬಂತು ನೋಡಿ. ಮಹೇಶ ಸ್ಥಳದ ವಚನ ಇದು ಅಕ್ಕಂದು. ಮನಸ್ಸನ್ನುವಂಥ ನಿಷ್ಠೆಯ ಕೈಯಲ್ಲಿ ಕೊಟ್ಟರು ಅಂತ ಗುರು. ಇದು ಕೊಟ್ಟಿದ್ದರಿಂದ ಏನು ಮಾಡಿ ನಾನು ಇಟ್ಕೊಂಡು ಕುಂತಿಲ್ಲ, ಕಾದಿದೆ, ಗೆಲ್ಲಿದೆ ಕಾಮನೆಂಬುವನ. ಈ ಖಡ್ಗ ತಗೋದು, ನಿಷ್ಠೆಯ ಖಡ್ಗ ತಗೊಂಡು ಹೋರಾಟ ಮಾಡೀನಿ, ಅದನ್ನು ನಾನು ಗೆದ್ದೀನಿ. ಕಾಮನಿಗೆ ಗೆಲ್ಲಿದನು ಬಸವ ನಿಮ್ಮ ಇದರಿಂದ ಅಂತಾರೆ ನೋಡಿ. ಗುರು ಎಂಬ ತೆತ್ತಿಗನು, ಲಿಂಗವೆಂಬ ಅಲಗನು,
ಮನ ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಕಾದಿದೆ ಗೆಲ್ಲಿದೆ ಕಾಮ ನಿಭವನ. ಕಾಮ ಗೆದ್ದಂದ್ರೆ ಕ್ರೋಧ ಗೆದ್ದಂಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಾಶ ಮಾಡಿ ಏನಾಯ್ತು? ಅಕ್ಕನ ಜೀವನ ಎಲ್ಲ ಪರಿಶುದ್ಧ ಆಗೋಯ್ತು. ಪ್ರಸಾದಿ ಆದರೂ ಮುಂದೆ ನಾವು ಹಿಂಗೆ ಮಾಡ್ಬೇಕ್ರಿ. ಈ ನಿಷ್ಠೆ ಇಟ್ಕೊಂಡು, ಲಿಂಗ ನಿಷ್ಠೆ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದಕ್ಕಿಂತ ಮೊದಲ ನಮ್ಗೆ ಆ ಬಲವಾದ ಶಕ್ತಿ ಇಲ್ಲ ಅಂದರೆ ಶರಣಾಗತಿ ಆಗಬೇಕು. ಲಿಂಗಯ್ಯನಿಗೆ ಶರಣಾಗತಿ ಆಗಬೇಕು. ಹೇ ಲಿಂಗಯ್ಯ, ನನಗೆ ಈ ದೋಷಗಳು ಕಡಿಯಪ್ಪ, ಈ ನನ್ನಲ್ಲಿರುವಂಥ ಕಾಮಾದಿ ಗುಣ ಕಳಿ, ನನ್ನಲ್ಲಿರುವಂಥ ದ್ವೇಷ ಮತ್ಸರ ಕಳಿ. ನನ್ನ ಮನಸ್ಸು ಯಾವಾಗ ದುರಾಶೆ ಬಯಸ್ತಾ ಇದೆ, ಏನೇನೋ ನೋಡ್ಬೇಕಂತದ, ಏನೇನೋ ತಿನ್ಬೇಕಂತದ, ಏನೇನೋ ಕುಡಿಬೇಕಂತದ, ಮತ್ತೆಲ್ಲೇ ಹೋಗ್ಬೇಕಂತದ, ನಿನಗೆ ಬಿಟ್ಟು ಮತ್ತೊಂದು ಕಡೆ ನಡಿಬೇಕಂತದ, ಇವು ವಿಚಾರನ ಬಂಧನ ಮಾಡಪ್ಪ, ನನಗೆ ಇವು ಕಡೆ ಹೋಗ್ಬಿಡ್ಬೇಡ ಅಂಥೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಹೇಳ್ತಾರೆ ನೋಡ್ರಿ ಅಕ್ಕಮದೇವ್ರು ಒಂದು ಕಡೆ, ಕಿಡಿ ಕಿಡಿ ಕೆದರಿದರೆ ನನಗೆ ಹಚ್ಚಿ ಉತ್ತರಿಸಿ ಅಡಿಯುತ್ತೆ ಮೇಲೆ. ನಿಷ್ಠಾಭಕ್ತಿ ಇದು. ಎಂಥ ಪ್ರಸಂಗ ಬಂದರೂ ಬಿಡಬಾರ್ದು ಲಿಂಗ ಪೂಜೆ. ಲಿಂಗ ನಿಷ್ಠೆ ಬಿಡಬಾರ್ದು ಅನ್ನೋದಕ್ಕೆ ನಿಷ್ಠಾಭಕ್ತಿ ಅಂತಾರೆ. ಇದೊಂದು ಕಠೋರ ಭಕ್ತಿ, ಇದು ದೃಢ ಭಕ್ತಿ, ಕಠೋರ ಭಕ್ತಿ ಇದು. ಕಿಡಿ ಕಿಡಿ ಕೆದರಿದರೆ ನನಗೆ ಹಚ್ಚಿ ಉತ್ತರಿಸಿ ಅಡಗಿತ್ತೆಂಬೆನು, ಮುಗಿಲು ಹೊರದು ಬಿದ್ದಳೆ ನನಗೆ ಮಜ್ಜನ ಕೆರೆದೆನೆಂಬೆನು, ಪರ್ವತ ಮೇಲೆ ಬಿದ್ದಳು ನನಗೆ ಪುಷ್ಪವೆಂಬೆನು. ಎಂಥ ಮಾತ್ರಿ! ಚನ್ನ ಮಲ್ಲಿಕಾರ್ಜುನಯ್ಯ ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಳೆ ಪ್ರಾಣ ನಿಮಗೆ ಅರ್ಪಿತವೆಂಬೆನು. ಎಂಥ ಮಾತು! ನಿಷ್ಠೆ ಅಂತ ಇದೇ ಮಾತು ಬಸವಣ್ಣರು ಕೂಡ ಹೇಳ್ತಾರೆ. ಏನು ಸೇನಿಸಿದಳೆ ನಾ ಧೃತಿಗಡೆನಯ್ಯ, ಏನಿದೋಳಿದಳೆ ನಾರ ಹರಿದಡೆ, ಕರುಳು ಕುಪ್ಪಡಿಸಿದರೆ ನಾ ಧೃತಿಗಡೆನಯ್ಯ. ನಿಷ್ಠಾಭಕ್ತಿ ಇದು. ಲಿಂಗನ ಭಕ್ತಿ ಹೆಂಗಿದ್ರು ಬಿಡಬಾರ್ದು ಅನ್ನೋದು. ಹೀಗೆ ಲಿಂಗ ನಿಷ್ಠೆಯಿಂದ ಲಿಂಗವನ್ನು ಅರ್ಚನೆ ಮಾಡಿ ಅನುಸಂಧಾನ ಮಾಡಿ ಒಳಗಿರುವಂಥ ಅವಗುಣಗಳೆಲ್ಲ ನಾವು ಕಳ್ಕೋಬೇಕು. ನೀ ಕಳಿಯಪ್ಪ ಅಂತ ಬೇಡಬೇಕು. ಅದು ತಾನೇ ಆಗ್ತದೆ. ಯಾಕಂದ್ರೆ ನಮ್ಮ ಭಾವ ಹಂಗೆ ಆಯ್ತಾ ಇದು ಎಲ್ಲ ಅವಗುಣಗಳು ಕರಗ್ತಾ ಹೋಗ್ತಾವೆ. ಭಾವ ಹಂಗಾಗ್ಬೇಕು. ನಮ್ದು ಹೆಂಗಾಗಬೇಕು? ಇವು ಕಳಿ, ಈ ಗುಣ ನಮ್ಮಲ್ಲಿ ಯಾವ ದೋಷ ಇದೆ ನಮ್ಗೆ ಗೊತ್ತಿರ್ತವೆ. ಈ ಇವು ಕಳಿ ಅಂತೀವಿ. ಹೀಗೆ ಎಲ್ಲ ಅವುಗಳನ್ನು ಕಳ್ಕೊಂಡು ಪರಿಶುದ್ಧ ಹೃದಯಾಗಿ ಅಂಗೈಲಿರುತ್ತಾ ಇಷ್ಟಲಿಂಗವನ್ನು ಅರ್ಚನೆ ಮಾಡಬೇಕು. ಈ ಲಿಂಗವನ್ನು ಬಿಟ್ಟು, ಅಂತರಂಗದ ಪ್ರಾಣಿಲಿಂಗವನ್ನು ಬಿಟ್ಟು ಇನ್ನೊಂದು ಕಡೆ ನಮ್ಮ ಮನಸ್ಸು ಹರಿಬಾರ್ದು. ಇದು ಎಲ್ಲಕ್ಕ ದೊಡ್ಡ ಪೂಜೆ. ಇದು ನಾವೇನು ಮಾಡ್ತೀವಿ? ಯಾವ್ದಾದ್ರು ದೊಡ್ಡ ದೇವ್ರ ಮೂರ್ತಿ ಮಾಡಿದ್ರು ಅಂದ್ರೆ ಭಾಳ ದೊಡ್ಡ ದೇವರು ಅಂತ ತಿಳ್ಕೊತೀವಿ ನಾವು. ಇದಕ್ಕೆ ಅಜ್ಞಾನ ಅಂತ ಕರೀತಾರೆ, ಮರವು. ಯಾಕೆ ಇದಕ್ಕೆ ಯಾವುದೇ ಮೂರ್ತಿಯಲ್ಲಿ ಅದಕ್ಕೆ ರೂಪ ಇದೆ. ಕೈ ಅದಾವ, ಕಾನದವ, ಹೊಟ್ಟೆ ಇದೆ, ನೆತ್ತಿ ಇದೆ, ಈ ಆಕೃತಿ ಇದೆ. ಆಕೃತಿ ಇದೆ ಅಂದರೆ ಇದು ಹುಟ್ಟಿದೆ ಅಂತ ಅರ್ಥ. ಯಾವಾಗ ಆಕೃತಿ ಇದೆ ಅಂದರೆ ಅದು ಹುಟ್ಟಿದಂತೆ ಅರ್ಥ ಅಲ್ಲ. ಹುಟ್ಟು ಸಾವು ಒಳಗಾದಂಥದ್ದು ಹೆಂಗೆ ದೇವರಾಗ್ತದೆ? ಅವ್ರು ದೊಡ್ಡವರೇ. ಶಿವ ಭಾಳ ದೊಡ್ಡವರು. ನನ್ನ ಶಿವನ ಮೇಲೆ ಭಾಳ ಗೌರವ ಇದೆ. ಪಾರ್ವತಿ ದೊಡ್ಡ ಯೋಗಿಣಿ, ಅದ್ರಾಗೇನು ಎರಡು ಮಾತಿಲ್ಲ. ಪಾರ್ವತಿ ಶಿವ ಪಾರ್ವತಿಗೆ ಯೋಗದ ಬಗ್ಗೆ ಹೇಳಿದಂಥ ಶ್ಲೋಕಗಳು ಕೂಡ ನಾನು ಬಳಸ್ತೀನಿ, ಹೇಳ್ತೀನಿ. ಯಾರಿಗಾರು ಹೇಳೋಕ್ಕೆ ಪ್ರಸಂಗ, ಶಿವ ಪಾರ್ವತಿ ಹಿಂಗೆ ಹೇಳಿದ್ದಾನೆ, ಆಸನ ಬಗ್ಗೆ ಹಿಂಗೆ ಹೇಳಿದ್ದಾನೆ, ಮುದ್ರೆಗಳ ಬಗ್ಗೆ ಹಿಂಗೆ ಹೇಳಿದಾನೆ ಅಂತ ಹೇಳ್ತೀನಿ. ಅವರು ದೊಡ್ಡ ಯೋಗಿಗಳು ಅದ್ರಾಗಿಲ್ಲ. ಆದರೆ ಆ ದೇವನ ನಿಜರೂಪ ಅಲ್ಲ, ದೇವನ ಸ್ವರೂಪ ಆಗ್ಯಾರವರು. ನಮ್ಮಲ್ಲಿ ಹೆಂಗೆ ಸರ್ವಾಂಗಲಿಂಗಿ ಆದ್ರೆ ಅಂತ ಹೇಳ್ತೀವಲ್ಲ. ಆದ್ದರಿಂದ ನಾವು ಆ ದೇವನನ್ನು ಅರ್ಚನೆ ಮಾಡಬೇಕು, ಅನುಸಂಧಾನ ಮಾಡಬೇಕು. ಇಲ್ಲಿ ಅವರಲ್ಲಿ ಗೌರವಿಸಬೇಕು. ನಮ್ಮ ಇಷ್ಟಲಿಂಗದಲ್ಲಿ ನಾವು ನಿಷ್ಠೆ ಇಡಬೇಕು. ಇದು ಜಗತ್ತನ್ನು ಒಳಗೊಂಡಂಥ ಲಿಂಗವೇ ಅಂತ ಒಬ್ಬ ಶರಣರು ಹೇಳ್ತಾರೆ. ಜಗದಗಲ, ಮುಗಿಲಗಲ, ಮಿಗಿಯಗಲ ಅಂತ ಬಸವಣ್ಣವ್ರು ಹೇಳಿದ್ರೆ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮತ್ತೊಂದು ಆಚೆ ಹೋಗಿ ಜಗವನ್ನು ಒಳಗೊಂಡ ಲಿಂಗವೇ ಅಂತಾರೆ. ಅದಕ್ಕಿಂತ ಆಚೆ ಹೋಯ್ತಾರೆ. ಈ ಜಗ ಅಂದರೆ ಬರೀ ಭೂಮಿ ಅಲ್ಲ. ಈ ಸೂರ್ಯ, ಚಂದ್ರ, ನಕ್ಷತ್ರ, ಏನು ಬ್ರಹ್ಮಾಂಡ ಕಾಣ್ತದೆ, ಸಪ್ತ ಸಾಗರಗಳಂತ ಹೇಳ್ತಾರಲ್ಲ, ಎಲ್ಲ ಜಗತ್ತು ಯಾವುದ್ರೊಳಗೆ ಅಡಗಿದವೋ ಅಥವಾ ಯಾವುದ್ರೊಳಗೆ ಉಗಮವಾಗಿದ್ದಾವೋ, ಯಾವುದ್ರೊಳಗೆ ಲೀಲೆ ಮಾಡಿ ಬದುಕಲತ್ತವೋ, ಯಾವುದರಲ್ಲಿ ಕೊನೆಗೆ ಲಯ ಆಗ್ತವೋ ಅದಕ್ಕೆ ಲಿಂಗ ಅಂತ ಕರೀತಾರೆ. ಅದು ಮಹಾಘನ ಲಿಂಗ. ಅದಕ್ಕೆ ಜಗವನ್ನು ಒಳಗೊಂಡ ಲಿಂಗವೇ. ಈಗ ಆ ಜಗತ್ತನ್ನೇ ಒಳಗೊಂಡಂಥ ದೇವರನ್ನು ನಾವು ಆ ಭಾವದಿಂದ ನಾವು ಅರ್ಚನೆ ಮಾಡ್ತೀವಿ, ಅನುಸಂಧಾನ ಮಾಡ್ತೀವಿ, ಅನುಭವಿಸ್ತೀವಿ. ಅಂದ್ರೆ ಎಲ್ಲ ದೇವಾಲಯಗಳು, ಎಲ್ಲ ಕ್ಷೇತ್ರಗಳು ಇದರೊಳಗೆ ಅದಾವಿಲ್ಲ. ಈಗ ಯಾಕ್ರಿವ ಎಲ್ಲರ ಪೂಜೆ ಮುಟ್ದಂಗೆ ಆಯ್ತೋ ಏನು ಉಳಿತು? ಹಾಂ, ಎಲ್ಲರ ಪೂಜೆ ಮುಗಿತೋ ಏನು ಉಳಿತು? ಏನರ
ಜಗತ್ತು ಎದರೊಳಗೆ ಅಡಿಗೆದ, ಯಾವುದ್ರೊಳಗೆ ಕಾಶಿ ಇದೆ, ಯಾವುದ್ರೊಳಗೆ ರಾಮೇಶ್ವರ ಇದೆ, ಯಾವುದ್ರೊಳಗೆ ಕೇದಾರ ಇದೆ, ಎಲ್ಲಿ ಬೇರೆ ಬೇರೆ ಅದಾವ, ಎಲ್ಲಿ ಕೈಲಾಸ ಇದೆ, ಅದು ಹಿಮಾಲಯದಾಗಿದೆ. ಕೈಲಾಸ ಪರ್ವತ ಹೋಗ್ತಾರಲ್ಲ ಭಾಳ ಜನ. ಹೀಗೆ ಜಗತ್ತಿನ ಎಲ್ಲೆಲ್ಲಿ ಕ್ಷೇತ್ರಗಳದಾವ ಅವೆಲ್ಲ ಎದರೊಳಗೆ ಅದಾವ, ಜಗತ್ತಿನೊಳಗೆ ಅದಾವ. ಆ ಜಗತ್ತು ಎದರೊಳಗೆ ಇದೆಯೋ ಅದು ನಮ್ಮ ಮಹಾಲಿಂಗ ಅಂತ ನಾವು ಕರಿತೀವಿ. ಅದರ ಅರ್ಚನೆ ನಾವು ಮಾಡ್ತೀವಿ. ಅವೆಲ್ಲ ಉಳಿದೇನು ಆ ದೇವ್ರುಗಳೆಲ್ಲ ಮತ್ತೆ ಪ್ರತ್ಯೇಕ ಉಳಿದವ ಏನ್ರಿಪ್ಪ? ಚಲೋ ತಿಳ್ಕೊರಿ. ಯಾಕೆ ನಾವು ಒತ್ತತ್ತು ಹೇಳ್ತೀನಿ ಅಂದರೆ, ಒಮ್ಮೆ ಆಗಬೇಕು ಫೌಂಡೇಶನ್ ಸರಿಯಾಗಿ ಆಗಬೇಕು. ಷಟ್ಸ್ಥಳ ಭಾಳ ಅದ್ಭುತ ತತ್ವ ಇದು. ಮತ್ತೇನು ಉಳಿದಿಲ್ಲ. ಅದಕ್ಕೆ ಸಿದ್ಧಲಿಂಗೇಶ್ವರ ಒಂದು ಕಡೆ ಹೇಳ್ತಾರೆ, ಕೈಯಲ್ಲಿ ಹಣ್ಣಿರಲು ಮರವನೇರಿ ಕೊಂಬೆ ಬಾಗಿಸಿ ಕಾಯ ಕೊಯ್ಯುವ ಅರೆಮರುಳನಂತೆ ನಮಗೆ ಹೇಳ್ತಾರೆ. ಯಾಕೆ ಕೈಯಾಗ ಲಿಂಗ ಹಿಡ್ಕೊಂಡು ನಾವು ಬೇರೆ ಕಡೆ ಓಡ್ತೀವಲ್ಲ, ಅದಕ್ಕೆ ಹೇಳ್ತಾರೆ. ಕೈಯಲ್ಲಿ ಹಣ್ಣಿರಲು ಮರವನೇರಿ ಕೊಂಬೆಯ ಬಾಗಿಸಿ ಕಾಯ ಕೊಯ್ಯುವ, ಕಾಯಿ ಕಳಸಕಾಯಿ ಕಡಿತಾನಂತ, ಅದರ ಹಣ್ಣೂ ಇಲ್ಲ ರಸನೂ ಇಲ್ಲ. ಕಾಯ ಕೊಯ್ಯುವ ಅರೆಮರುಳನಂತೆ ಅನಾದಿ ಮೂಲದೊಡೆಯ ಬಂತು ನೋಡ್ರಿ. ಚರ್ಚೆ ಮಾಡಿ ಚಿಂತನೆ ಮಾಡಿದ್ದೀಗ. ಅನಾದಿ ಮೂಲದೊಡೆಯ, ಈ ಸೃಷ್ಟಿ ನಿರ್ಮಾಣಕ್ಕಿಂತ ಮೊದಲಿದ್ದಂಥ ಆ ಮೂಲದೊಡೆಯ ತನ್ನ ಕರಸ್ಥಲ, ತನ್ನ ಮನಸ್ಥಲ, ತನ್ನ ಭಾವಸ್ಥಳದಲ್ಲಿ ಇಪ್ಪದನ್ನು ತಾನು ಅರಿಯದೆ ಎಷ್ಟು ಕ್ಲಿಯರ್ ಹೇಳ್ಯಾರ ನೋಡವ. ಅನಾದಿ ಮೂಲದೊಡೆಯ ತನ್ನ ಕರಸ್ಥಲ, ಮನಸ್ಥಲ, ಭಾವಸ್ಥಳದಲ್ಲಿ ಇಪ್ಪದನ್ನು ಅರಿಯದೆ ಮತ್ತೆ ಲಿಂಗ ಉಂಟು, ಮತ್ತು ಕ್ಷೇತ್ರ ಉಂಟೆಂದು ಹಲವು ಲಿಂಗಕ್ಕೆ ಹರಿದು ಹಂಬಲಿಸುವ. ಮುಂದೆ ಬೈತಾರೆ, ಆ ಶಬ್ದ ನಾವು ಬಳಸಬಾರ್ದು. ಅವ್ರಿಗೆ ಅವ್ರು ದೊಡ್ಡವರು, ಮಹಾಯೋಗಿಗಳು. ಇಂಥವ್ರಿಗೆ ಹುಟ್ಟಿದವರಿಗೆ ಗುರು ಇಲ್ಲ, ಲಿಂಗವಿಲ್ಲ, ಜಂಗಮಿಲ್ಲ, ಪಾದಕ್ಕಿಲ್ಲ, ಪ್ರಸಾದ ಇಲ್ಲ. ಇವರಿಗೆ ಮುಕ್ತಿ ಎಂಬುದು ಎಂದೆಂದಿಗಿಲ್ಲ ಕಾಣ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಅಂದ್ರೆ ಈ ಲಿಂಗ ನಮ್ಮದು ಜಗತ್ತನ್ನು ಒಳಗೊಂಡಿದೆ ತನ್ನೊಳಗೆ. ಅದನ್ನು ನಿಷ್ಠೆಯಿಂದ ಅರ್ಚನೆ ಮಾಡುವ ಮಹೇಶ್ವರ. ಮಹೇಶನ ತತ್ವ ಹೀಗಿದೆ. ಇಂಥ ಮಹೇಶನು ಭಾಳ ಅದ್ಭುತವಾದಂಥದ್ದು. ನೀವು ಎಲ್ಲ ಗುಣಗಳು ಈ ಲಿಂಗದ ಅರ್ಚನೆಯಲ್ಲಿ, ಲಿಂಗದ ಅನುಸಂಧಾನದಲ್ಲಿ ಎಲ್ಲವನ್ನು ಕಳ್ಕೊತಾನೆ. ಅಲ್ಲಂಪ್ರಭು ದೇವರು ಬಂದರು, ಸೋನಲಾಪುರಕ್ಕೆ ಬಂದರಲ್ಲ, ಅನ್ವೇಷಣೆಯಿಂದ ಲಿಂಗ ಪಡ್ಕೊಂಡು. ಸಿದ್ದರಾಮ ಸಿದ್ಧಯೋಗಿ, ಅವೇನು ಸಾಮಾನ್ಯ ಅಲ್ಲ. ನಮ್ಮಲ್ಲಿ ಯೋಗ ಹಠಯೋಗ ಅಂತ ಒಂದು ಬರ್ತದ್ರವ. ಹಠಯೋಗ ಅಂದರೆ ಎರಡು ಶ್ವಾಸ ಉಶ್ವಾಸ ನಿಲ್ಲಿಸೋದು. ಉಸಿರಾಟ ನಿಂತಾಗ ಅಲ್ಲಿ ಒಳಗಿನ ಆಂತರಿಕ ಅನುಭವ ಆಗ್ತದೆ, ದೇವನ ಅನುಭವ ಆಗ್ತದೆ ಒಳಗೆ. ಆ ಅನುಭವ ಆದ ಅನೇಕ ಸಿದ್ಧಿಗಳು ಅವು ಇವು ಎಲ್ಲ ಅವನಿಗೆ ಜ್ಞಾನ ಎಲ್ಲ ಬರ್ತದೆ. ತಂತಾನೇ ಶಾಸ್ತ್ರ ಜ್ಞಾನ ಬರ್ತದೆ, ತಂತಾನೇ ಅನುಭವ ಜ್ಞಾನ ಬರ್ತದೆ ಅವನಿಗೆ. ಅದು ಈ ಪ್ರಾಣವಾಯು ಹರಿದಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಲ್ಲಬೇಕು. ಅದು ಸಿದ್ದರಾಮೇಶ್ವರ ಶಿವಯೋಗಿಗಳು ಅದನ್ನು ಸಾಧಿಸಿದರು. ಅಷ್ಟು ಸಾಧಿಸಿ ಕೂಡ ಅವರು ದೇವರು ಅಂದ್ರೆ ಒಂದು ಶಿವನಿಗೆ ಒಂದು ಗುಡಿ ಕಟ್ಟಿ ದೇವಾಲಯ ಮಾಡ್ತಾಯಿದ್ರು. ಅಂಥ ಸಿದ್ಧಿಪುರುಷನೇ. ಬೇಕಾದ್ರೆ ಚಮತ್ಕಾರ ಮಾಡ್ತಿದ್ರು, ಬೇಕಾದ್ರೆ ಚಮತ್ಕಾರ ಭಾಳಷ್ಟು ಪವಾಡ ಮಾಡ್ಯಾರ. ಅವರು ದೇವಾಲಯ ಮಾಡ್ತಿದ್ರು. ಅಲ್ಲಿಗೆ ಅಲ್ಲಪ್ರಭುದರು ಬಂದರು. ನಿನ್ನೆ ಸ್ವಲ್ಪ ಬಳಸಿನಿ ಈ ಮಾತನ್ನು. ಬಂದು ಏನಂತಾರಲ್ಲಿ, ಕಲ್ಲ ದೇವರ ಮಾಡಿ, ಕಲ್ಲ ಮನೆಯ ಮಾಡಿ, ಆ ಕಲ್ಲ ಮೇಲೆ ಕೆಟ್ಟಿದರೆ ದೇವರೆತ್ತ ಹೋದರೋ. ಎಂದಾದರೂ ಗುಡಿ ಬೀಳ್ತದಲ್ಲ. ನಮ್ಮ ಭಾರತ ದೇಶ, ಭಾರತ ಪಾಕಿಸ್ತಾನ ಎರಡು ಹೋಳಾದಾಗ ಸಾವಿರಾರು ಗುಡಿಗಳು ಪಾಕಿಸ್ತಾನಕ್ಕೆ ಹೋಗ್ಯಾವ. ಶಿವನ ಗುಡಿಗಳು ಹೋಗ್ಯಾವಲ್ಲ, ಹಾಳು ಬಿದ್ದವಲ್ರವ. ಈಗ ಅವು ಹಾಳು ಬಿದ್ದವಲ್ಲ, ಕೆಡವಿ ಹಾಕ್ಯಾರಿಲ್ಲ. ಇಲ್ಲಿ ಏನೋ ಆದಾಗ ಗಡ್ಬಡ ಆದಾಗ ಅಲ್ಲಿ ಸಾವಿರಾರು ಗುಡಿ ಕೆಡ ಹಾಕ್ಯಾರಿಲ್ಲ. ಆ ಕಲ್ಲು ಆ ದೇವರನ್ನು ಅಂತ ಇಲ್ಲಿ ಕಲ್ಲಿನ ಮೇಲೆ ಬಿದ್ದರೆ ದೇವ್ರ ಗತಿ ಏನು? ಪ್ರಭುದೇವ್ರು ಕೇಳ್ತಾರೆ. ಅದಕ್ಕೆ ಇವು ದೇವರಲ್ಲ. ದೇಹವೇ ದೇವಾಲಯವಾಗಿರಲು ಮತ್ತೆ ದೇವಾಲಯ ಬೇಕಯ್ಯ. ಪ್ರಭುದೇವರು ಉಪದೇಶ ಅವ್ರಿಗೆ ಮಾಡಿಲ್ಲ, ನಮಗೆ ಅಂತ ತಿಳ್ಕೊಳ್ಳೋಣ ನಾವು. ದೇಹವೇ ದೇವಾಲಯವಾಗಿರಲು ಮತ್ತೆ ಬೇರೆ ದೇವಾಲಯ ಬೇಕಯ್ಯ. ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ. ಎಂಥ ಮಾತು ಹೀಗೆ ಹೇಳ್ತಾರೆ ಸಿದ್ದರಾಮೇಶ್ವರಿಗೆ. ಹೇಳಿ, ಅಲ್ಲ ತಮ್ಮ, ಆ ನಿಜವಾದ ದೇವನು ಲಿಂಗ, ಮಹಾಘನ ಲಿಂಗ ಜಗತ್ತನ್ನೇ ಒಳಗೊಂಡು ಇಟ್ಕೊಂಡವದಾನ. ನೀ ಹಿಂಗೊಂದು 6 ಅಡಿ, ಹಿಂಗೊಂದು 5 ಅಡಿ ಹಿಂಗೆ ಇಟ್ಟು ಅದಕ್ಕೆ ಚೌಕಟ್ಟಾಗಿ ಅದ್ರೊಳಗೆ ಹೆಂಗೆ ಹಿಡಿಸ್ತಿ ಅಂತ ಕೇಳ್ತಾರೆ ಅವ್ರು. ಹೆಂಗೆ ಹಿಡಿಸ್ತಪ್ಪ ಇಲ್ಲಿ ನೀನು? ದೇವನು ಗುಡಿಯಾಳಿಗೆ ಹಿಡಿತಾನ? ಗುಡಿಯಾಗಿ ಹಿಡಿದ್ರು ದೇವ್ರಾ? ಅದು ಹೆಂಗೆ ಹಿಡಿತದಪ್ಪ ಒಳಗೆ ಅಂತ ಚಲೋ ಜ್ಞಾನ ಕೊಡ್ತಾರೆ. ಹಂಗಲ್ಲ, ದೈವತ್ವ ಅನ್ನೋದು ಹೇಗಿಲ್ಲ. ಇದು ರೂಢಿ ಬಂದದ, ಬರಲಿ.
ಪಾಪ ಅಂಧಶ್ರದ್ಧಾ ಮಂದಿ ಎಲ್ಲರೂ ದೇವ್ರು ಅನ್ಬೇಕಲ್ಲ, ಆ ದೃಷ್ಟಿಯಿಂದ ಮಾಡ್ಯಾರ, ಮಾಡಿ ನಾವೇನು ಬೇಡ ಅಂತಿಲ್ಲ. ನಿನ್ನಂಥ ಜ್ಞಾನಿ ಇದು ಅಲ್ಲ. ಹೆಂಗೆ ಮಾಡಬೇಕು? ನಿನ್ನ ದೇಹನೇ ದೇವಾಲಯ ಇದೆ, ನಿನ್ನ ಒಳಗೆ ನಿನ್ನ ಮನಸ್ಸಿನೊಳಗಿರುವಂಥ ನಿನ್ನ ಮನಸ್ಸು, ನಿನ್ನ ಪ್ರಾಣಲಿಂಗ ಅಲ್ಲೇ ಇದೆ, ಪ್ರಾಣವೇ ಲಿಂಗ ಇದೆ. ಆ ಅನುಭವ ತಿಳ್ಕೊ. ಬಾಯ ಗುಡಿ ಗುಂಡಾರ ಬಿಡು, ಮನಸ್ಸು ಕಟ್ಟು. ಮನಸ್ಸು ಕಟ್ಟಿದಂದರೆ ಪರಮಾನಂದ ಜಲ ತುಂಬತದ್ರೊಳಗೆ ಕೆರೆ ಕಟ್ಟ ಬಗ್ಗೆ ಹೇಳ್ತಾರೆ. ಪರಮಾನಂದ ಜಲ ತುಂಬುತ್ತದೆ, ಮನಸ್ಸು ಕಟ್ಟಿದ್ರೆ ಪರಮಾನಂದ ಆಗದೆ. ನೀವು ನೋಡಿ, ಪ್ರಾಣಿಗೆ ಸ್ಥಳ ಬಂತು 2-3 ದಿವಸದಾಗ ಬರ್ತದೆ ನೋಡಿ. ಮನುಷ್ಯ ಹ್ಯಾಂಗೆ ಕಟ್ಟಿದ್ರೆ ಎಷ್ಟು ಆನಂದ ಉಕ್ಕ ಹರಿತದ್ರಿ. ಅಷ್ಟು ಪರಮಾನಂದ ಅಂತ ಪರಮ ಸುಖ ಅಂತ ಕರಿತಾರೆ ಅದಕ್ಕೆ. ಅಂಥ ಸುಖ ಸಿಗ್ತದೆ. ಸಿದ್ದರಾಮ ಸಿದ್ಧಿ ಪಡ್ಕೊಂಡು ಆ ಚಮತ್ಕಾರದಿಂದ ಏನು ದೇವಾಲಯ ಕಟ್ತಾ ಇದೆಯಲ್ಲ, ಇದು ಸರಿಯಲ್ಲ ಅಂತ ಹೇಳಿದಾಗ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸಿದ್ದರಾಮೇಶ್ವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಭುದೇವರು ಸ್ನಾನ ಪೂಜೆ ಮುಗಿಸ್ಕೊಂಡು ಅಂಗೈ ಲಿಂಗ ಇಟ್ಕೊಂಡು ಆ ಲಿಂಗದಲ್ಲಿ ದೃಷ್ಟಿ ಇಟ್ಟು ಶಿವಯೋಗದ ಮಗ್ನ ಆಗ್ತಾರೆ. ಸಿದ್ದರಾಮ ನೋಡ್ತಾರೆ, ಇವನು ಈ ಪ್ರಭು ಅಂದ್ರೆ ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ತಿಳ್ಕೊಂಡಿದ್ದೀವಿ. ಅಂಥ ಮಹಾಪುರುಷ ಇವ. ಬಯಲು ಎಷ್ಟು ನಾವು ಒಡ್ರು ಕಲ್ಲು ಹೊಡೆದ್ರು ಕಲ್ಲು ಹತ್ತಿಲ್ಲ ಅವರಿಗೆ, ತಿರುಗಿ ನಮಗೆ ಬಂದು ಹತ್ತದು. ಇಂಥ ಮಹಾಪುರುಷ ಸಾಕ್ಷಾತ್ ಶಿವನೇ. ಇವನ ಕೈಯಾಗ ಮತ್ತೊಂದು ಯಾಕೆ ಇದು ಅಂತ ಕೇಳ್ತಾನೆ. ಅಯ್ಯ, ನಿಮ್ಮ ಸರವುಂಡ ಶಬ್ದ ಏನೋ ಮನಕ್ಕೆ ವೇದ್ಯವಾಯಿತು. ನೀವೇನು ನಿಮ್ಮ ಸ್ವರಂತ ಜ್ಞಾನ ಹೇಳಿ ನನಗೆ ಆಯ್ತು, ಮನವರಿಕೆ ಆಗಿದೆ, ಪೂಜೆ ಮುಗಿದ ನಂತರ ಹೇಳ್ತಾನೆ. ನಿಮ್ಮ ನಿಜ ಉಂಡ ನಿಲುವು ನನಗೆ ಮನಕ್ಕೆ ವೇದ್ಯವಾಯಿತು. ನಿಮ್ಮ ಕರಸ್ತರದಲ್ಲಿ ಧರಿಸಿಪ್ಪ ಇದಕ್ಕೆ ಕಾರಣವ ಹೇಳ ಕಪಿಲಸಿದ್ಧ ಮಲ್ಲಿನಾಥ ಅಂತ. ನೀ ಕೈಯಾಗ ಏನೋ ಇಟ್ಕೊಂಡಿದ್ದಲ್ಲ, ಇದು ಯಾಕೆ ಪೂಜೆ ಮಾಡ್ತಾ ಇದೀಯಾ, ಅದ್ರ ಕಾರಣ ಏನು ಅಂತ ಕೇಳ್ತಾರೆ. ಹೆಂಗೆ ಕೇಳ್ತಾರೆ. ಅದಕ್ಕೆ ಪ್ರಭುದೇವರು ಹೇಳಿದ್ರು, ನೋಡಪ್ಪ ನೀನು ಹೇಳಿದ್ನಲ್ಲ ವಚನ, ಆಚಾರ್ಯಲಿಂಗ ಬಿಡೋದು ಗುರುಲಿಂಗ ಕಾಣಬೇಕು, ಗುರುಲಿಂಗ ಬಿಡೋದು ಶಿವಲಿಂಗ ಕಾಣಬೇಕು, ಶಿವಲಿಂಗ ಬಿಡೋದು ಜಂಗಮಲಿಂಗ ಕಾಣಬೇಕು, ಜಂಗಮಲಿಂಗ ಬಿಡೋದು ಪ್ರಸಾದಲಿಂಗ ಕಾಣಬೇಕು, ಪ್ರಸಾದಲಿಂಗ ಬಿಡೋದು ಮಹಾಲಿಂಗ ಕಾಣಬೇಕು. ಇಂಥ 6 ಲಿಂಗವನ್ನು ಒಂದು ಮಾಡಿಕೊಂಡಿಪ್ಪ ಈ ಕರಸ್ಥರದ ಅನುವ ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಬಲ್ಲ ಬೇಸಗಮ್ಮ ನಡಿಯ ಸಿದ್ದರಾಮಯ್ಯ ಅಂತ. ನಡಿ ಅಲ್ಲಿ ಕೇಳೋಣ ನಡಿಯೋ, ನಾನು ಅಲ್ಲಿಂದ ಪಡ್ಕೊಂಡಿದ್ದು ಇದು ರಹಸ್ಯ. ನಿನಗೆ ಕಲ್ಯಾಣದಾಗ ಬಸವಣ್ಣದಾರ, ಇದನ್ನ ಮೂಲಿಗೆ ಅವರೇ ಅದಾರ, ನಿನಗೆ ಅಲ್ಲಿಗೆ ತಿಳಿಸ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಕಲ್ಯಾಣಕ್ಕೆ ಕರ್ಕೊಬಂದರು. ಅನುಭವ ಮಂಟಪದೊಳಗೆ ಚರ್ಚೆ ನಡೀತು. 11 ದಿವಸ ಚರ್ಚೆ ನಡೀತು ಅಂತ ಹೇಳ್ತಾರೆ. 11 ದಿವಸ ಇದು ಇಡೀ ಬಗ್ಗೆ ಲಿಂಗ ಯಾಕಬೇಕು. ನಾ ಇಂಥ ಯೋಗಿ, ನಾನೇ ಸ್ವತಃ ಸಿದ್ದರಾಮ ಬೇರೆ ಶಿವ ಬೇರೆ ಅಂತ ಇದ್ದಿಲ್ಲ ಆಗ ಜನರ ಮನಸ್ಸಲ್ಲಿ. ಸಿದ್ದರಾಮನೇ ಶಿವ ಅಂತಿತ್ತು ಅಂತ ಮಹಾತ್ಮರು ಇದ್ದರು. ಅದ್ರ ಏನು 2 ಮಾತೇ ಇಲ್ಲ, ಏನು ಅಂತಿಂಥವ್ರು ಇದ್ದಿಲ್ಲ ಅವರು. ಅವರು ಜಯಂತಿ ದಿವಸ ದೊಡ್ಡಪ್ಪ ನನಗೆ ಸಿದ್ದರಾಮೇಶ್ವರ ಅಂತ ಹೆಸರಿಟ್ಟಿದ್ರು. ಶಿವಯೋಗದ ಬಗ್ಗೆ ಮಾತಾಡಿದ್ರು. ಅವ್ರು ನಮ್ಮದು ಮೊದಲು ಭೇಟಿ ಆದಾರೆ. ಯಾವ ದೊಡ್ಡ ಕಥೆ ಇದೆ. ಅಂಥ ಮಹಾಯೋಗಿ ಅವರು. ಅಲ್ಲಿ ಅನುಭವ ಚರ್ಚೆ ನಡೀತು. ಅಲ್ಲಿ ಕೇಳೋ ಪ್ರಶ್ನೆ ಏನು ಕೇಳ್ತಿ ಅಂತ ಅಲ್ಲ ಪ್ರಭು ಹೇಳಿದ್ರು. ಅವ ಹೇಳ್ದ, ನಾನು ನಿರಾಕಾರ ಪರವಸ್ತು, ಅದು ಹೆಂಗಿರ್ತದೆ, ಇಷ್ಟರಾಗ ಹೆಂಗಿರ್ತದೆ, ಅದು ಪ್ರಾಣದಾಗಿದೆ, ಅದು ಹೊರಗೆ ಯಾಕೆ ಬೇಕು. ವಚನಗಳು ಭಾಳ ದೊಡ್ಡ ದೊಡ್ಡ ಅವು ಬೇಡ, ಬೆಳೀತದೆ ಅಂತ ಬಿಟ್ಟು ನಾನು ಇದು ಯಾಕೆ ಬೇಕು, ಮತ್ತು ಮ್ಯಾಲೆ ಕುರುಹು ಯಾಕೆ ಬೇಕು ನನಗೆ. ನಾನು ಒಳಗೆ ನನ್ನ ಮನಸ್ಸು ಪ್ರಾಣ ಎಲ್ಲವೂ ದೇವರಾಗ್ಯದ. ನಾನು ದೇವರು ಶಿವ ಅಂತ ಕರೀತಾರೆ ಜನ. ಇದು ಯಾಕೆ ಬೇಕು ನನಗೆ ಅಂತ ಕೇಳ್ತಾನೋ. ಇಂಥ ಸಿದ್ಧಿ ಪುರುಷ ನಾನು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಪ್ರಭುದೇವರು, ಬಸವಣ್ಣ ನಿನ್ನಿಂದೆ ಈ ಲಿಂಗ ಬಂದಿದ್ದು, ಇದು ರಹಸ್ಯ ಏನು ಹೇಳ್ರಿ ಅಂತ ಹೇಳ್ತಾರೆ. ಪ್ರಭು, ನಾ ತತ್ವ ಹಿಡಿದು ನಡೆಯೋರಿಗೆ ತೊತ್ತಾಗಿರೋ ಇದ್ದೀನಿ, ನಾನೇನು ಬಲ್ಲೆ ನೋಡಿ. ಎಲ್ಲ ಬಲ್ಲೋ ಚೆನ್ನ ಬಸವಣ್ಣದರ ಅಂತ ಕೂತ್ರ ಕಡೆ ಚೆನ್ನ ಬಸವಣ್ಣ ಕಡೆ ಕೇಳ, ಚೆನ್ನ ಬಸವಣ್ಣ ಕಡೆ ಕೇಳೋದು. ಅವಾಗ ಚೆನ್ನ ಬಸವಣ್ಣಗೆ ಅದು ಬೇಕಾಗಿತ್ತಾ, ಮಹಾಜ್ಞಾನಿ. ಹಾಂ ನೋಡ್ರಿ, ಅವರಿಬ್ಬರು ನಡೀತು ವಾದ ವಿವಾದ. ನಡೆದಾಗ ಕೊನೆ ಏನು ರಿಸಲ್ಟ್ ಬರ್ತವೆ. ವಚನಗಳು ಭಾಳ ಅದಾವ ಅದ್ರ ಸುತ್ತ. ಏನು ರಿಸಲ್ಟ್ ಬಂತು ಅಂದರೆ, ಅಲ್ಲಪ್ಪ ನೀ ಸಮಾಧಿ ಎತ್ಕೊಂಡು ಒಳಗೆ ಅಂತ ದೊಡ್ಡ ಸಮಾಧಿ ಸಿದ್ಧಿ ಪುರುಷ ಆದ ಭಗವಾನ್ ಬುದ್ಧನಂಗೆ. ಸಿದ್ದರಾಮೇಶ್ವರ ಸಾಮಾನ್ಯ ಇದ್ದಿಲ್ಲ, ಬುದ್ಧನ ಲೇವದ ಬೆಳೆದಿದ್ದ ಆತ. ಒಳಗೆ ಸಮಾಧಿಯಲ್ಲಿ ಕೂತಿ ಸಾಕಾರ ದೇವ್ರು ಯಾಕೆ ಬೇಕು ಅಂತಿ. ಸಾಕಾರ ಅಂದರೆ ಈ ರೂಪ ಇದ್ದಂಥ ಸಾಕಾರ ಅಂತೀವಿ ನಾವು. ಇದು ಸಾಕಾರ ಇದೆ, ಇದರೊಳಗೆ ಧ್ವನಿ ಹೋಗೋದು ನಿರಾಕಾರ ಇದೆ, ಅದಕ್ಕೆ ಆಕಾರ ಇಲ್ಲ ಧ್ವನಿಗೆ. ಸಾಕಾರ ಇಲ್ಲದ ನಿರಾಕಾರ ನಡೀತದೆ, ವರ್ಕ್ ಮಾಡ್ತದೆ. ಇಲ್ಲಿ ಮಾಡ್ತೇನೆ ರೀಪ್ಪ, ಮಾಡ್ತದ. ಸಾಕಾರ ಬಲ್ಪ್ ಇದೆ, ಸಾಕಾರ ಒಂದು ವೈರ್ ಇದೆ, ಅಂದ ನಿರಾಕಾರ ಅಂದ ಪವರ್ ಒಂದು ನಮ್ಮ ಬೆಳಕು ಕೊಟ್ಟದು. ಈ ಜಗತ್ತು, ಈ ಸೃಷ್ಟಿ ಸಾಕಾರ ನಿರಾಕಾರ ಎರಡರಿಂದ ಕೂಡಿದೆ. ಇದು
ಒಂದೇ ಇಲ್ಲ, ಬರೀ ನಿರಾಕಾರದಿಂದ ಜಗತ್ತು ನಡೆಯಲ್ಲ, ಸಾಕಾರ ಬೇಕು. ಹಾಗಾಗಿ ದೇಹ ಇಲ್ಲದೇ ನೀನು ಪ್ರಾಣಲಿಂಗ ಎಲ್ಲಿಂದ ನೋಡ್ತೀನಿ? ನೀನು ಒಳಗೆ ದೇವರ ದರ್ಶನ ಒಳಗೆ ಮಾಡ್ಕೋತೀನಿ, ಒಳಗೆ ಅನುಭವಿಸ್ತೀನಿ ಅಂತ ಅಂದಾಗ ದೇಹ ಯಾಕೆ ಹಿಡ್ಕೊಂಡು ಹಂಗದ್ರ? ಸಾಕಾರಲ್ಲ ಇದು. ಚನ್ನಬಸವನ ಹಾಕಿದ್ರು ನೋಡ್ರಿ ಪೇಚು, ಹುರಿ ಹಾಕಿಬಿಟ್ರು. ಇದು ಬಿಟ್ಟಿರಪ್ಪ. ಧಾರವಾಡ ತಪ್ಪಮ್ಮನದ ಕುಮಾರಸ್ವಾಮಿ ಹೆಸರು ಕೇಳಿರಲ್ಲ ನೀವು? ಕೇಳಿರೋ ನೋಡಿರಿ. ಮಹಾರಾಷ್ಟ್ರ ಉದಗಿರಿಗೆ ಬಂದಿರೋರು, ಬೀದರ್ ಸಮೀಪದು. ನಾನು ಅವಾಗ ಸುಮಾರು 19-20 ವಯಸ್ಸಿನವ. ಕುಮಾರಸ್ವಾಮಿಗಳು ಬಂದಾರಂದ್ರೆ ನಮ್ಮ ತಪೋವನ ತಪಸ್ವಿ ಕುಮಾರಸ್ವಾಮಿಗಳು ಅಂತ ನಾನು ಹೋಗಿದ್ದೆ. ಒಂದು 8 ಜನರಿಗೆ ತೊಗೊಂಡು ಹೋಗಿದ್ದೆ ನಾನು ಸಂಕಟ. ಹೋದಾಗ ಅವರು ಸಾರ್ವಜನಿಕ ಸಭೆಗಿಂತ ಮೊದಲು ಒಂದು ದೊಡ್ಡ ಹಾಲ್ ಇತ್ತು. ಅವ್ರು ಇರೋ ಜಾಗದೊಳಗೆ ಅಲ್ಲಿ ಲಿಮಿಟೆಡ್ ಜನ, ದೊಡ್ಡ ಜನರಿಗೆ ಅಲ್ಲಿ ಪ್ರವೇಶ ಇತ್ತು. ನಾವು ಒಳಗೆ ಹೋಗಿ ಕುಂತ, ಮುಂದೆ ಸಮೀಪ ಕುಂತೀನಿ. ಕುಂತಾಗ ಅವ್ರು ಹೇಳ್ತಾಯಿದ್ರು, ಇದು ಲಿಂಗ, ಈ ಲಿಂಗ ಅಮೇರಿಕದ ಪೋಪ್ಗೆ ನಾ ಕೊಟ್ಟೀನಿ. ಈ ಲಿಂಗ ಅವ್ರು ಹೇಳಿದ ಮಾತು ಹೇಳ್ತೀನಿ, ಅಮೇರಿಕದ ಪೋಪ್ಗೆ ನಾ ಕೊಟ್ಟೀನಿ, ಕ್ರಿಶ್ಚಿಯನ್ ಧರ್ಮಗುರು ಕೊಟ್ಟೀನಿ. ಈ ಲಿಂಗ ಏನು? ಲಿಂಗ ನೋಡಬೇಕು, ದೃಷ್ಟಿ ಇಟ್ಟು ನೋಡಬೇಕು, ಆಮೇಲೆ 3ನೇ ಕಣ್ಣು ತೆರೆದ ನಂತರ ಈ ಲಿಂಗ ಬಿಡಬೇಕು ಅಂದ್ರೆ ಅವ್ರು. ನಾನು ಶಾಕ್ ಹೊಡಿತು ನೋಡ್ರಿ ನನಗೆ. ಈ ಲಿಂಗದ ಅವಶ್ಯಕತೆ ಇಲ್ಲ ಅಂದ್ರಪ್ಪ. ನಮ್ಗೆ ಹೆಂಗೆ ಕಾಣ್ತಾವೆ? ನಾವು ಪ್ರಶ್ನೆನ ಕೇಳ್ದೆ. ನಾವು ಮತ್ತೆ ನಾವು ದೊಡ್ಡವರು, ಆಗ ನಾನು ಹುಡುಗ, ಅದು ಸಾಧಕ ಇದ್ದೀನಿ, ಚಂದ ತಿಳ್ಕೊಂಡಿನಿ ಬಸವಾದಿ ಶರಣ ತತ್ವ. ಆವಾಗೇ ನಾನು ಅಲ್ರಿ ಅಪ್ಪಗಳೇ ಕೇಳಿದೆ ನಾನು. ಅಲ್ಲ, ಸಿದ್ದರಾಮೇಶ್ವರ ಪ್ರಸಂಗ ಯಾಕೆ ಅದು ನೆನಪು ಅಂತಂದ್ರೆ, ಸಿದ್ದರಾಮೇಶ್ವರ ಅವ್ರು ಬಲ್ಲವರಿದ್ದರು. ಸಿದ್ದರಾಮೇಶ್ವರ ಪ್ರಸಂಗ ಬಂದಾಗ 3 ಅಂಗ ಅದಾವಂದಾಗ 3 ಲಿಂಗ ಬೇಕು ಅಂತ ಚನ್ನಬಸವಣ್ಣ ಹೇಳ್ತಾರೆ ಇಲ್ಲಿ ಸಿದ್ದರಾಮೇಶ್ವರಗೆ. ಸಿದ್ದರಾಮ ಒಳಗಿನ ಸೂಕ್ಷ್ಮ ಶರೀರಕ್ಕೆ ಪ್ರಾಣಿಲಿಂಗ ಕಂಡು, ಸ್ಥೂಲ ಅಂಗಕ್ಕೆ ಏನು ಕೊಟ್ಟಿ ನೀನು? ಇದಕ್ಕೆ ಯಾವ ಪೂಜೆ? ಇದು ಭವ್ಯಾಗಿರ್ಬೇಕಾ? ಇದೇನು ತಪ್ಪು ಮಾಡ್ಯದಂತ ಕೇಳ್ತಾರೋ. ಇದಕ್ಕೂ ಲಿಂಗ ಬೇಕಾದ್ರೆ ಇದು ಸಾಕಾರ ಇದೆ, ಸಾಕಾರ ದೇವ್ರ ಪೂಜೆ ಮಾಡಬೇಕು, ಸಾಕಾರ ಕಣ್ಣಿಂದ ನೋಡಬೇಕು. ಈ ಕಣ್ಣಿಗೆ ಏನು ತೋರಿಸ್ತಿ ಅಂತಾರವರು. ಒಳಗೆ ಕಣ್ಣು ಮುಚ್ಚಿ ನೋಡ್ತೀವಪ್ಪ ನಾವು, ಪ್ರಾಣಿಗೆ ಪೂಜೆ ಮಾಡ್ತೀವಿ. ಧ್ಯಾನ ಅದು ಏನು ಸಾಧನೆ ಭಾಳ ಬೆಳೆದಾಗ ಒಂದು ಜ್ಯೋತಿ ಸ್ವರೂಪದಿಂದ ಪ್ರಾಣಿಗೆ ದರ್ಶನ ಆಗ್ತದೆ, ಅನುಭವ ಆಗ್ತದೆ. ಅದು ಪ್ರಾಣಿಗೆ ಆಯಿತು. ಈ ಕಣ್ಣಿಗೆ ಏನು ತೋರಿಸ್ತಿ ಅಂತ ಕೇಳ್ತಾರೆ ಚನ್ನಬಸವಣ್ಣವರು. ಇದಕ್ಕೆ ಏನು? ಈ ದೇಹಕ್ಕೆ ಏನು? ಇದು ಭವ್ಯಾಗಿರ್ಬೇಕಾ? ಮನಸ್ಸು ಭಾವ ಎರಡೂ ಭಕ್ತ ಆಗಿದ್ದರೆ ತನು ಭವ್ಯಾಗಿರ್ಬೇಕೇನು ಅಂತ ಕೇಳ್ತಾರೆ, ಪ್ರಶ್ನೆ ಹಾಕ್ತಾರೆ ಚನ್ನಬಸವಣ್ಣವರು. ಸಿದ್ದರಾಮೇಶ್ವರ ಅಂಗತ್ರಯ ಉಳ್ಳವರು ಲಿಂಗತ್ರಯ ಸಂಪನ್ನರಾಗಬೇಕು. ಅಂಗತ್ರಯ ಅಂದ್ರೆ ಗೊತ್ತಾಯ್ತಲ್ವ? ಸ್ಥೂಲಾಂಗ, ಸೂಕ್ಷ್ಮಾಂಗ, ಕಾರಣಾಂಗ, ನಮ್ಮ 3 ಅದಾವ. ಸಾಕಷ್ಟು ಚಿಂತನೆ ಮಾಡಿವಿ ಅದ್ರ ಬಗ್ಗೆ. ಈ ಅಂಗಕ್ಕೆ ಇಷ್ಟಲಿಂಗ ಬೇಕು, ಭಾವಕ್ಕೆ ಭಾವಲಿಂಗ ಬೇಕು, ಪ್ರಾಣಕ್ಕೆ ಪ್ರಾಣಲಿಂಗ ಬೇಕು, ತನುವಿಗೆ ಇಷ್ಟಲಿಂಗ ಬೇಕು. ಇದು ನಮ್ಮ ಪರಿಪೂರ್ಣ ಶಿವಯೋಗ. ಇದು ಅಲ್ಲಿ ಚನ್ನಬಸವಣ್ಣ ಅವ್ರಿಗೆ ಹೇಳಿದ್ದೆ ನಾನು. ಇಲ್ಲಿ ಹಿಂಗೆ ಚರ್ಚೆ ಆಗಿದೆ ಅಂತ ಅನುಭವ ಮಂಟಪದಾಗ. ಯಾಕೆ ಹೇಳ್ತೀನಿ? ಅಲ್ಲಿ ಸಡನ್ ಈ ಕಡೆ ಬಂದೀನಿ ಅಂದ್ರೆ ಎರಡೂ ಅದು ಈಗ ನನ್ನ ಕೆಲಸ. ಅಲ್ಲಿ ಕುಮಾರಸ್ವಾಮಿ ಜೊತೆ ಪ್ರಶ್ನೆ ಮಾಡಿದ್ದು ಬಂತು, ಚನ್ನಬಸವಣ್ಣ ಸಿದ್ದರಾಮೇಶ್ವರ ಕ್ಲಿಯರ್ ಮಾಡ್ದಂಗೆ ಆಯ್ತು. ಈಗ ಅಂಗತ್ರಯ ಉಳ್ಳವರು ಲಿಂಗತ್ರ ಸಂಪನ್ನರಾಗಬೇಕು. ಹಿಂಗೆ ಹೇಳ್ತಾಳ್ರಪ್ಪವ್ರಿ ಅವರು. ಒಂದು ಅಂಗ ಭಕ್ತ ಆಗಿ ಒಂದು ಅಂಗ ಭವ್ಯ ಇರಬಾರ್ದಂತ ಹೇಳ್ತಾರೆ. ಮತ್ತು ಅಂತರಂಗ ಆಯಿತು, ಅಂತರಂಗ ಭಕ್ತ ಆಯಿತು. ಕಣ್ಣು ತೆರೆದ ಕೂಡಲೇ ಇದು ಬಿಡ್ಬೇಕಂದ್ರಿ ಹಂಗೆ ಬರ್ತದ ಅಂದೇನು? ಈ ಅಂಗ ಭವ್ಯ ಉಳಿತಲ್ಲ. ಮತ್ತು ಹಂಗಾದ್ರೆ ಪ್ರಾಣಿಗೆ ಈ ದೇಹ ಬಿಟ್ಟು ಪ್ರಾಣಿಗದಾಗ ಯೋಗದಾಗ ಕೂಡಕ್ಕೆ ಬರ್ತದೇನು? ನಾ ಧೈರ್ಯಂತ ಕೇಳ್ದೆ. ಜನ ದೊಡ್ಡ ವಕೀಲರು ಕೋಟ್ ಗೀಟ್ ಹಾಕೊಂಡು ಕುಂತಾರೆ. ಈ ಸಣ್ಣ ಪಾರು ಎಷ್ಟು ಕೇಳ್ತಾನೆ ರೀ ಅದು. ಅವ್ರು ಗಾಬರಿ ನೋಡ್ರಿ ಕುಮಾರಸ್ವಾಮಿ. ತಮ್ಮ ನಿನಗೆ ಪ್ರಾಣಿಗೆ ಜಾಗೃತ ಆಗಿದ್ದೇನೋ ಅಂದರು. ಹೀಗೆ ಇದೇ ಶಬ್ದ ಅವ್ರು ಹೇಳಿದ್ದೆ ಹೇಳತ್ತೀನಿ ನಾನು. ನೀನು ಪ್ರಾಣಿಗೆ ಜಾಗೃತ ಆಗಿದೆಯಾ ಅಂದರು. ನೋಡ್ರಪ್ಪಳೆ, ನಾನು ಪ್ರಾಣಿಗೆ ಜಾಗೃತ ಆಗ್ಯದೋ ಆಗಿಲ್ಲೋ ಅದು ನನ್ನ ಅನುಭವ. ಇದು ಶರಣರ ಅನುಭವ ಹೀಗಿದೆ. ಚನ್ನಬಸವಣ್ಣ ಹಿಂಗೆ ಹೇಳ್ತಾರೆ, ಅಂಗತ್ರ ಉಳ್ಳವರು ಲಿಂಗತ್ರ ಸಂಪನ್ನರಾಗಬೇಕು ಅಂತ ಹೇಳ್ಯಾರ. ಬೆಳಗ್ಗೆ ಹೆಂಗೆ ಬರ್ತದ ಅಂತೆ ನಾನು. ನೋಡ್ರ ಆಯ್ತು ಅವರಿಗೆ ಇದ್ರ ಬಗ್ಗೆ. ಅವ್ರೇನಂದ್ರು ನನಗೆ ಗೊತ್ತಾ? ಇವತ್ತು ಅವರ ಅಂದರು, ಇವತ್ತು ಶನಿವಾರ ಇತ್ತು, ರವಿವಾರ ಬಿಟ್ಟು ಸೋಮವಾರ ನೀವು ಮಾತಾಡೋಣ ಅಂದರು. ಜರ್ಕೊಂಡ್ರು ನೋಡ್ರಿ ಅಲ್ಲಿಂದ. ಹಾಗೆ ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ ನನಗೆ. ತಮ್ಮ ಹಾಗಲ್ಲ ಹೇಗದ ನೋಡು ಅಂತ ಹೇಳ್ಬೇಕಾಗಿತ್ತಲ್ಲ. ಸೋಮವಾರ ನೀವು ಮಾತಾಡೋಣ ಅಂದರು. ಗೊತ್ತಾಯ್ತು ಜನರಿಗೆಲ್ಲ. ನೋಡ್ರಿ ಏನು ಕ್ಲಿಯರ್ ಆಯ್ತು ಇವತ್ತು ನಮಗಂದ್ರೆ, ನಮ್ಮ ಈ ಮಹೇಶ ಸ್ಥಳದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಎಷ್ಟು ಲಿಂಗ ಬಿಡಕ್ಕೆ ಬರಲ್ಲ. ಯಾವ ಅನುಭವ ಪಡೆದ್ರೂ ಕೂಡ ಇಷ್ಟು ಲಿಂಗ ಇತ್ತು ಅಂದರೆ ಭಾವನೂ ಲಿಂಗಮಯ ಆಯ್ತದ,
ಪ್ರಾಣ ಮನಸ್ಸಿನ ಮೂಲಕ ಪ್ರಾಣಿಗದ ಅನುಭವ ಪಡಿತದ. ಈ ಸ್ಥೂಲ ತನುವಿನ ಅಂಗ ಕಣ್ಣು ಏನದಲ್ಲ ಇದು ಹೊರಗಿದ್ದು ಈ ಕಣ್ಣು ಈ ಲಿಂಗದ ಮೂಲಕ ಆ ಪ್ರಾಣಲಿಂಗ ಒಳಗಿನ ಜ್ಯೋತಿಲಿಂಗ ಕಾಣ್ತದೆ. ಈ ಕಣ್ಣಿಗೆ ಕಂಗಳ ನೋಟಕ್ಕೆ ಇಂಬಾವುದು ಹೇಳ ಅಂತ ಕೇಳ್ತಾರೆ ಚನ್ನಬಸವಣ್ಣ. ಈ ಕಂಗಳ ನೋಟಕ್ಕೆ ಯಾವುದಪ್ಪ ಆಶ್ರಯ? ಕಂಗಳ ನೋಟಕ್ಕೆ ಈ ಕಣ್ಣಿಗೆ ಏನು ಕೊಡ್ತೀರಿ ನೋಡಕ್ಕೆ? ದೇವ್ರಿಗೆ ನೋಡ್ಬೇಕಂತದ್ದು ಇದೂ ನಿಮ್ಮ ಮನಸ್ಸು ನಿಮ್ಮ ಜ್ಞಾನ ಅಷ್ಟೇ ನೋಡ್ತದೇನು? ಈ ಕಣ್ಣು ನೋಡ್ಬೇಕಂತಲ್ಲ, ಈ ಇಂಬಾವುದು ಹೇಳು. ಅದಕ್ಕೆ ಲಿಂಗ ಬೇಕು ಅಂದಾಗ ಸಿದ್ದರಾಮ ಸೋತು. ಆಯ್ತಪ್ಪೋ ಅಯ್ಯ ನಂದೇ ಯಾಕೆ ಬರಲಿಲ್ಲ ಕಲ್ಯಾಣಕ್ಕೆ ಅಂತ ಒಂದು ವಚನ ಇದೆ. ನಾ ಆಗೋತ್ತು ಯಾಕೆ ಬರಲಿಲ್ಲ ಕಲ್ಯಾಣಕ್ಕೆ? ಇದು ಎಂಥ ಅನುಭವ ಅಂಥೇಳಿ ಚನ್ನಬಸವಣ್ಣಿಂದ ಅನುಭವ ಮಂಟಪದಲ್ಲಿ ಸಿದ್ದರಾಮೇಶ್ವರಿಗೆ ದೀಕ್ಷೆ ಆಯಿತು. ಇಷ್ಟಲಿಂಗ ದೀಕ್ಷೆ ಆಯಿತು. ಓಯ್ ಚಪ್ಪಲ್ ಹೊಡ್ರವ ಎಂಥದ್ದು ನಮ್ಮ ಯಶಸ್ಸು ಇಡೀ ಜಗತ್ತಿಗಿದೆ. ಇದು ಜಗತ್ತು ಯಾರ್ಯಾರು ಲಿಂಗ ಇಲ್ದೇನೆ ಅನುಭವ ದೊಡ್ಡ ಮಹಾತ್ಮರೇ ಅವರು, ಅದ್ರಾಗೇನು ಎರಡು ಮಾತಿಲ್ಲ. ಅವರೆಲ್ಲರಿಗೂ ಅನುಭವಿಸ್ತದಿದು. ನೀವು ಸ್ಥೂಲಾಂಗ ಹೊತ್ಕೋತೀರಿ, ಮತ್ತು ಯಾಕೆ ಖಾಲಿ ಇಡ್ತೀರಿ ಅದಕ್ಕೆ? ಹೌದ್ರಿ, ನೀವು ಧ್ಯಾನ ಸಾಧನೆ ಮಾಡಿ ಭಾಳ ಉನ್ನತ ಮಟ್ಟಕ್ಕೆ ಹೋದಿರಿ, ಇದಕ್ಕೆ ಭವ್ಯ ಹಾಕಿ ಇಡ್ತೀರಿ ಅದಕ್ಕೆ. ಇದು ನಮ್ಮ ತತ್ವ. ಎಂಥ ಉದಾತ್ತವಾದ ತತ್ವಜ್ಞಾನ ಇರೋದರಿಂದ ಇಷ್ಟಲಿಂಗ ಬಿಡಕ್ಕೆ ಬರಲ್ಲ. ಈ ಇಷ್ಟಲಿಂಗದಲ್ಲಿ ನಿಷ್ಠನಾಗಿದ್ದು ನನ್ನ ಅಂಗದ ಗುಣಗಳೆಲ್ಲ ನಿರ್ಣಯ ಮಾಡಿಕೊಂಡು ಪರಿಶುದ್ಧ ಪಥದ ಮುಂದೆ ನಡೀತಾನೆ ಅನ್ನೋದಕ್ಕೆ ಮಹೇಶ್ವರ ಸ್ಥಳ ಇದೆ. ಇಂಥ ಮಹೇಶ್ವರ ಸ್ಥಳದ ಒಂದು ಉದಾತ್ತವಾದಂಥ ಒಂದು ತತ್ವಜ್ಞಾನ ನಾವಿಲ್ಲಿ ಪಡಿತಾ ಇದ್ದೀವಿ. ಇದನ್ನು ಪಡೀಲಿಕ್ಕೆ ಭಾಳ ಜನ ಭಾಳ ಹೋರಾಟ ಮಾಡಿದ್ದಾರೆ. 12 ಶತಮಾನದಲ್ಲಿ ಕೂಡ ಭಾಳ ಜನ ಭಾಳ ಹೋರಾಟ ಮಾಡಿದ್ದಾರೆ. ಎಲ್ಲ ಶರಣರು ಬಡ್ದಾಡಿರೋದಕ್ಕೆ ಇಷ್ಟಲಿಂಗದೊಂದಿಗೆ ಒಬ್ಬ ಯಾರಪ್ಪ ಗುಪ್ತ ಮಂಜಣ್ಣ ಅಂತಿರ್ತಾನೊಬ್ಬ. ಗುಪ್ತ ಮಂಜಣ್ಣ ಹೆಸರು ಕೇಳಿರವ? ಕೇಳಿಲ್ಲಲ್ಲ? ಇನ್ನು 5 ನಿಮಿಷ ಟೈಮ್ ಅದ ನನಗೆ. ನೋಡ್ದೆ ನಾನು ಅಷ್ಟು ಯಾಕೆ ಬಿಡಬೇಕು, ಇನ್ನಿಷ್ಟು ಗಿರಾಕಿ ಮಾಡಬೇಕು ಅಂತ. ಇನ್ನೊಂದು ಸ್ವಲ್ಪ ಗಿರಾಕಿ ಆಯ್ತದ ಅಂದೆ ನಾನು. ಇನ್ನೂ ಹೊತ್ತಾ ಇದಪ್ಪ, ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಬರ್ತದೆ ನೋಡ್ಬೇಕಂತ ನೋಡ್ರಿ ವ್ಯಾಪಾರಿ. ಯಾಕಂದ್ರೆ ನಮ್ಮ ಮಾರ್ಕೆಟ್ ತೆಕ್ಕೊಂಡು ಕುಂತೀವಿ ಈಗ. ನಮ್ಮ ಶರ್ಟ್ದಲ್ಲಿ ಮಾರ್ಕೆಟ್ ತೆಕ್ಕೊಂಡು ಕುಂತೀವಿ. ಅದಕ್ಕೆ ಹೇಳ್ತಾರವ್ರು ಗುಪ್ತ ಮಂಚಣ್ಣ. ಯಾಕೆ ಗುಪ್ತ ಮಂಚಣ್ಣ ಹೆಸರು? ಅವ ಬ್ರಾಹ್ಮಣ ಅಂದ ಕೂಡಲೇ ಬಸವಾದಿ ಶರಣರ ಸಂಸ್ಕೃತಿಗೆ ಅವರು ಆ ಕಾಲಕ್ಕೆ ವಿರೋಧ ಮಾಡ್ತಿದ್ರು. ಹಾಳು ಮಾಡಿದ್ರು ಎಲ್ಲ ಅಂಥೇಳಿ, ಎಲ್ಲ ಜನರಿಗೆ ಒಂದು ಮಾಡ್ತಾರ, ವರ್ಣಾಶ್ರಮ ಹಾಳು ಮಾಡ್ತಾನೆ ಅಂಬದಿತ್ತು. ಅವ ಹೇಗೋ ಏನೋ ಶರಣರ ಸಂಘದಾಗ ಬಂದು ಒಳ ಹೊಕ್ಕಿ ಗುಪ್ತವಾಗಿ ಲಿಂಗ ಕಟ್ಕೊಂಡು ನಾವು ಧರಿಸ್ಕೊಂಡ. ಇಷ್ಟು ಲಿಂಗ ನಮ್ಮಲ್ಲಿ ಊರು ಹೇಳಲ್ಲ, ಮತ್ತು ಯಾರು ಹೋಗಿ ಸರ್ಚ್ ಮಾಡ್ಯಾರಿದ್ರ. ಸುಜಾತ ಇದ್ದಳಲ್ಲ ಗುಲ್ಬರ್ಗದಾಗ, ಬ್ರಾಹ್ಮಣ ಹೆಣ್ಮಗಳು ಸುಜಾತ ಗುಪ್ತವಾಗಿ ಬಂದು ಫೋನ್ ಮಾಡಿದ್ರು ಒಂದು ಸಲ ನನಗೆ ಪರಿಚಯ ಇಲ್ಲ. ಅಪ್ಪಾಜಿ ನಾ ಭೇಟಿ ಆಗ್ಬೇಕು ತಮ್ಮ. ಯಾಕವ್ವ ಯಾರು ನೀನು ಅಂದೆ. ನಾ ಸುಜಾತ, ನಾ ಇಂಥ ಸಿಟಿ ಗುಲ್ಬರ್ಗ ಇದ್ದೀನಿ, ಮತ್ತು ನಾನು ನಿಮ್ಮಿಂದ ಆಶೀರ್ವಾದ ತೊಗೋಬೇಕಂತೀನಿ, ದೀಕ್ಷೆ ತೊಗೋಬೇಕಂತೀನಿ. ಯಾರವ್ವ ಏನು ಎಂತು ಅಂದೆ. ನಾ ಬರ್ತೀನಿ ನಿಂಬಲ್ಲಿ ಅಂದ್ರೆ. ನಾನೇ ನಾಡ್ದು ಗುಲ್ಬರ್ಗ ಹೊಂತೀನಿ, ಬಂದು ಭೇಟಿಯಾಗ್ರಿ ಅಂದೆ. ಏನಿದೆ ಕೇಳಿ ಬಂದ್ರಪ್ಪ. ನಾ ಹೊಡ್ಕೆನ ಎಲ್ಲಿ ಅಡ್ರೆಸ್ ಹೇಳಿದೆ ಅಲ್ಲಿ ಬಂದು ಕುಂತ್ಬಿಟ್ಟಾಳೆ. ಆಲ್ರೆಡಿ ಕುಂತ್ಕೊಂಡು ಒಳಗೆ ಬಂದು ನಮಸ್ಕಾರ ಮಾಡಿ ಎಲ್ಲ ಮಾಡಿ, ಅಪ್ಪರ ಏನವ ನಿಮ್ದು ಏನಿದೆ ಏನಿಲ್ಲ ಅಂದೆ. ಅಪ್ಪರ ನಾ ಹುಟ್ಟಿದ್ದು ಬ್ರಾಹ್ಮಣ ಹೇಳ್ತಾಳಕ್ಕೆ ತನ್ನ ಒಳಗಿನ. ನಾನು ಬ್ರಾಹ್ಮಣ, ಆದರೆ ನನಗೆ ಪೂಜೆ ಮಾಡೋ ಹಕ್ಕಿಲ್ಲ ಬ್ರಾಹ್ಮಣರದಾಗ ನಮ್ಮ ಹೆಣ್ಮಕ್ಳಿಗೆ. ನಿಮ್ಮ ಪ್ರವಚನ ಸಾಕಟ್ಟು ಕೇಳಿ ನಾನು ದೂರ ಗುಲ್ಬರ್ಗದ ಸಾಕಟ್ಟು ಕಾರ್ಯಕ್ರಮದಾಗ ನಾನು ನೋಡೀನಿ. ಅದಕ್ಕೆ ನಾನು ಇದನ್ನು ಸ್ವೀಕಾರ ಮಾಡ್ಬೇಕಂತೀನಿ. ನನ್ನ ಮಕ್ಕಳು ಅದಾವ, 2 ಏನೋ ಮಕ್ಕಳು ಅದಾವ, ಮನೆಯವ್ರು ಅದಾರ, ಎಲ್ಲ ಇದೆ. ನಾನು ಹೈಸ್ಕೂಲ್ ಹೆಡ್ ಮಾಸ್ತರ್ ಇದ್ದೀನಿ, ಜಾಬ್ ಇದೆ, ಎಲ್ಲ ಇದೆ. ನಾನು ನೀವು ಆಶೀರ್ವಾದ ಮಾಡಬೇಕು ಅಂತೀನಿ. ಅಲ್ಲಮ್ಮ ನಿಮ್ಮ ಮನೆಯವರಿಗೆಲ್ಲ ಇದು ಮಾಡಿರಲಿ. ಏನಿಲ್ಲಪ್ಪ ಏನು ಪತ್ತ ಕೂಡ ನನಗಿದ್ರ ಆಸಕ್ತಿ ಅದ, ನಾನು ನೀವು ದಯವಿಟ್ಟು ನಿಮ್ಮ ಮಗಳಂತ ಸ್ವೀಕಾರ ಮಾಡಿರಿ ಅಂತ ಹೇಳಿದರೆ, ನಮ್ಮ ಕೌಠಾದೊಂದು ಏನು ಮೊದಲಿನ ಗವಿ ಇದೆಯಲ್ಲ, ಆ ಗವಿ ಬರೋಕ್ಕೆ ಹೇಳಿದಾಗ ಆ ಗವಿ ಕುಂತು ಅವ್ರಿಗೆ ದೀಕ್ಷೆ ಮಾಡಿ ಲಿಂಗ ಪೂಜೆ ಮಾಡೋಕ್ಕೆ ಯೋಗ ಧ್ಯಾನದೆಲ್ಲ ಸಂಸ್ಕಾರ ಕೊಟ್ಟು ಕಲಿಸಿದ್ವಿ. ಈಗ ಆಕೆ ಎಂದೊಂದು ತಾಸು 2 ತಾಸು ಶಿವಯೋಗ ಮಾಡ್ತಾಳ್ರಿ. ಯಾರಿಗೂ ಪತ್ತ ಇಲ್ಲ. ಭಾಳ ಯೋಗ ಮಾಡ್ಕೊಂಡು ಹೇಳಬಾರ್ದನ್ನ ಹೇಳ್ದೆ ನಾನು. ಏನು ಮಾಡಬೇಕು? ಏನು ಮಾಡ್ಬೇಕು ರೀ? ಒಳಗೆ ಹೊರಗೆ ಹಾಕಲತ್ತದ, ನಾನೇನು ಮಾಡಲಿ? ಶಿವಯೋಗ ಮಾಡ್ತಾಳ್ರಿ. ಶಿವಯೋಗ ಮಗ್ನಾಗಿ ಹೊರಗೆ ಬರೋ ಕಾಲಕ್ಕೆ ವಿಭೂತಿ ಕಿರಿಸ್ಕೊಂಡು ಬರ್ತಾಳೆ ಹೊರಗೆ. ಅವ್ರು ತ್ರಾಸು ಕೊಡ್ತಾರೆ ಅವ್ರಿಗೆ, ಅದೇ ಗಲ್ಲಿ ಇರೋದಲ್ಲಿ. ಭಾಳ ಕುಂತಾಗ ನೋಡವ ಇದು ಹೆಂಗೆ ಮಾಡಬೇಕು ಅಂದರೆ ಗುಪ್ತವಾಗಿ ಒಂದು ಕೋಣೆ ಮಾಡ್ಕೊಂಡು ಅದ್ರ ಆರಾಮ್ ಸರಿ ಶಿವಯೋಗ ಮಾಡಿ ಹೆಂಗೆ ಅಂತ ಹೇಳಿದ್ರೆ ಮಾಡ್ತಾಳೆ. ಅವ್ರ ಮನೆಯವ್ರಿಗೆ ಗೊತ್ತದ.
ಅವ್ರ ಮೇಲೆ ಏನು ತೊಂದರೆ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ರು. ಇಲ್ಲಪ್ಪರು ನಮಗೆಲ್ಲ ಸಹಕಾರದ ಮನೆಗೆ ಹೊರಗಿನವ್ರು ತ್ರಾಸು ಕೊಡ್ತಾರೆ ಅಂಥೇಳಿ ನಾ ಗುಪ್ತ ಇಟ್ಕೊಂಡಿನಿ ಹೊರತು ನಾ ಎಲ್ಲ ಲಿಂಗ ಪಿಂಗ ಹ್ಯಾಂಗೆಲ್ಲ ಕಾಣ್ಲಾರ್ದಂಗೆ ಇಟ್ಕೊಂಡೀನಿ. ಅಯ್ಯಪ್ಪ ನನಗೆ ಯಾಕೆ ಹುಟ್ಟಿಸಿರಿ ಇಲ್ಲಿ ಅಂದಳು ಒಂದಿನ ಬಂದು. ಈ ಮಂದಿ ಯಾಕೆ ಹುಡ್ತೀರಿ, ನನ್ನ ನಾಯ ಕೊಡ್ತೀರವ, ಯಾರೋ ಹುಟ್ಟಿಸ್ಯಾರ ಬಿಡು, ಹುಟ್ಟಿದೆ ಅಂದೆ. ಶಿವಯೋಗ ಸಾಧನೆ ಮಾಡ್ತಾಳೆ ತಮ್ಮ ಅಮ್ಮ. ಹೀಗೆ ಅವನು ಗುಪ್ತ ಮಂಚನ ಹೀಗೆ ಇದ್ದ. ಈಗ ಒಂದೊಂದು ಸಲ ನಸಿನ ಎದ್ದು ನಾವು ಹೋಗಬೇಕು ಬಸವ ಕಲ್ಯಾಣಕ್ಕಂತಂದ್ರೆ ಸೀದಾ ಅವ್ರ ಮಕ್ಕಳು ಎರಡು ಬಂದು ಹೋಗೋ ನಿಮ್ಮ ಅವ್ಗಂತ ಬಸ್ಸಿಗೆ ಕೂಡಿಸಿ ಬಾ, ಅವ್ರ ಗುರುಗಳ ಹತ್ತಿರ ಹೋಗ್ತಾಳಂತ ಅಂತ ಹೇಳ್ತಾವೆ. ಯಾರು ದ್ವೇಷ ಮಾಡಲ್ಲ ಆಕಿ, ಬರ್ತಾಳಕಿ. ಬಂದ ನಂತರ ಗಾಯತ್ರಿಯಮ್ಮರು ಕರ್ಕೊಂಡು ಬಂದು ನಮ್ಮ ಭೇಟಿ ಮಾಡಿಕೊಂಡು ಏನಾದ್ರು ಮತ್ತು ಮುಂದಿನ ಮಾರ್ಗದರ್ಶನ ಪಡ್ಕೊಂಡು ಹೋಗ್ತಾರೆ. ಹೀಗೆ ಗುಪ್ತ ಮಂಚಣ್ಣ ಏನಿದ್ದ ಬಸವಣ್ಣವ್ರ ಕಡೆ ಹಿಂಗೆ ಗುಪ್ತವಾಗಿ ಲಿಂಗ ತಗೊಂಡು ಅದ್ರ ಮರ್ಮ ತಿಳ್ಕೊಂಡು ದಂಪತಿಗಳಿಬ್ಬರು ಕೂಡ ಒಳ್ಳೆ ಶಿವಯೋಗ ಸಾಧನೆ ಮಾಡಿ ಇಷ್ಟು ಲಿಂಗದ ದೃಷ್ಟಿ ಇಟ್ಟು ಮಾಡಿ ಸಾಧನೆ ಅಭ್ಯಾಸ ಮಾಡಿದ್ರೆ ರುಚಿ ಹತ್ತು. ಇಲ್ಲೇನು ಸುಮ್ಮನೆ ಬೆಂಕಿಯಾಗ ತುಪ್ಪ ಹಾಕದ, ಬೆಂಕಿಯಾಗ ಪಿತಾಂಬರ ಹಾಕದ, ಅದ್ರಾಗ ಅನ್ನ ಹಾಕದ, ಇವೇ ಗೊತ್ತವು ಪಾಪ. ಏನು ಗೊತ್ತವ್ರಿಗೆಲ್ಲ ಹಾಂ ಅಗ್ನಿದೇವರು ಅನ್ನೋರಪ್ಪ. ಋಗ್ವೇದಾಗೆ ಅಗ್ನಿದೇವ ಅಂತ ಬರ್ತದೆ, ಮೊದಲೇ ಅಗ್ನಿಮಿಳೆ ಅಂತ ಬರ್ತದೆ, ಅಗ್ನಿದೇವರು ಅಂತ ಬರ್ತದೆ. ಅವರಿಗೆಲ್ಲ ಏನು ಗೊತ್ತು ಪಾಪ. ಹಂಗೆ ಗುಪ್ತ ಮಂಚಣ್ಣ ಲಿಂಗ ತಗೊಂಡು ಆ ಲಿಂಗದಲ್ಲಿ ಅಭ್ಯಾಸ ಮಾಡಿ ಚಂದ ಅಭ್ಯಾಸ ಮಾಡ್ದ. ಬಾಗಲ ಪಿಗಲು ಹಾಕೋದು ಮಾಡ್ತಿದ್ದ ಬಾದಪ್ತ. ಆ ಅಣ್ಣ ತಮ್ಮ ಯಾರಿಗೆ ಗೊತ್ತಾಗ್ತಿಲ್ಲ ಅದು. ಹಂಗೆ ಗುಪ್ತ ಅವನು ಒಂದು ಮಂತ್ರಿನೇ ಇದ್ದ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದು ದಿವಸ ಏನಾಯಿತು, ಈ ಶಿವಯೋಗದ ರುಚಿ ಹತ್ತು ಕೂಡಲೇ ಆನಂದದ ಮಗ್ನ ಕುಂತಾರಿ. ಕೇಳ್ರಿ ಹೆಂಗಿದೆ ಕತೆ ಇದು. ಆನಂದ ಮಗ್ನ ದಂಪತಿಗಳು ಇಬ್ಬರು ಕೂಡ ನಿರ್ವಿಕಲ್ಪ ಸುಖದ ಹೋಗಿಬಿಟ್ಟಾರೆ. ಬೆಳಗ್ಗೆ 6 ಗಂಟೆಗೆ ಹೇಳೋರು ಇನ್ನೂ ಬಾಗಿಲು ತೆಗೆದಿಲ್ಲ ಯಾಕೋ ಅಂಥೇಳಿ ಅಣ್ಣ ತಮ್ಮ ಆಜು ಬಾಜು ಗುಸು ಮಾಡ್ಕೊತ ಬಂದರು ಅಲ್ಲಿಗೆ. ಯಾಕೆ ತೆಗೆದಿಲ್ಲ? 8 ಆಯಿತು ಯಾಕೆ ತೆಗೆದಿಲ್ಲ? 9 ಆಯಿತು ಯಾಕೆ ತೆಗೆದಿಲ್ಲ? ಏನೋ ಅನಾಹುತ ಆಗ್ಯದ ಅಂತ ಆ ಕಿಟಕಿ ಒಳಗಿನ ಮ್ಯಾಲಿನ ಕಿಟಕಿ ಇರ್ತಾರಲ್ಲ, ಆ ಕಿಟಕಿ ಒಳಗೆ ನೋಡ್ತಾರೆ ಒಬ್ಬರು ಎಣ್ಣೆ ಹಚ್ಚಿ. ಅವರಿಬ್ಬರು ಕಣ್ಣು ತೆರೆದವ ಹಂಗೆ ಕುಂತವ, ಅಳ್ಳಾಡಲ್ಲ ಏನಿಲ್ಲ, ಅವು ಸತ್ತೋಗ್ಯವ ಅಂದ ಒಬ್ಬ. ಇವರಿಬ್ಬರು ದಂಪತಿಗಳು ಯಾಕೆ ತಿಂದೋ ಏನೋ ಸತ್ತು ಹೋಗ್ಯವರು ಅಂದು ಪುಕಾರ ಎದ್ದಿತ್ತು. ಸತ್ತ ನಂತರ ಇವ್ರಿಗೆ ನಾವು ಮುಟ್ಟಲ್ಲ, ಹಣೆ ಮೇಲೆ ಈ ಬತ್ತಿ ಅದಂತ ಆ ಕೊಳ್ಳಗ ಲಿಂಗ ಇದೆ, ಕೈಯಾಗ ಹಿಡ್ಕೊಂಡ್ರಂತ ವಿಭೂತಿ ಇದೆ ಅಂತ ನಾವು ಮುಟ್ಟಲು ಸಂಸ್ಕಾರ ನಾವು ಮಾಡಲು ಚರ್ಚೆ ನಡೀತೀರಿ ಇಲ್ಲಿ. ಈ ಚರ್ಚೆ ಮಾಡಿದ್ರು ಇಲ್ಲಿ ಮಹಾಗುರು ಬಸವೇಶ್ವರರು, ತಾಯಿ ನೀಲಾಂಬಿಕೆ ಇವರು ಶಿವಯೋಗದಾಗ ಕುಂತಾರೆ. ಈ ಶಿವಯೋಗದೊಳಗೆ ಬಸವಣ್ಣವ್ರಿಗೆ ಭಾಳ ದೊಡ್ಡ ಅಭ್ಯಾಸ ರೀ. ಶ್ರೀಶೈಲದ ಪಂಡಿತಾರ್ಯಾದ ಜಗದ್ಗುರು ಅಂತ ಕರೀತಾರಲ್ಲ, ಮೂಲ ಪಂಡಿತಾರ್ಯದರು ಅವರು ಬಸವಣ್ಣವ್ರ ಆಶೀರ್ವಾದ ಬಯಸಿ ಬಸವಣ್ಣ ಕಡೆಯಿಂದ ಸಂಸ್ಕಾರ ಪಡೆದು ವಿಭೂತಿ ತಂದುಕೊಂಡು ಧರಿಸ್ಕೊಂಡು ಕೂಡಲೇ ಅವ್ರಿಗೆ ಕನ್ನಡ ಭಾಷೆ ಬರ್ತದೆ ರೀ. ಶ್ರೀಶೈಲ ಪಂಡಿತಾರ್ಯದರು ಚರಿತ್ರೆ ದೊಡ್ಡ ಕೃತಿನೇ ಇದೆ, ಅರ್ಹತೆ ಚಾರಿತ್ರಿ ಅಂತ ಅದು ಎಲ್ಲ ಹಾಕಿ ನಾನು ಸತ್ಯಶೋಧ ಗ್ರಂಥದೊಳಗೆ. ಅವರು ಇಲ್ಲಿ ಕುಂತು ಪೂಜೆ ಮಾಡ್ಕೊತ ಕಾಲಕ್ಕೆ ಮಹಾಗುರು ಬಸವೇಶ್ವರರು ಐಕ್ಯ ಆಗಿದ್ದವರು ಇವ್ರು ಲಿಂಗದಾಗ ಬೀಳ್ತದೆ ದರ್ಶಿ. ಹಂಗೆ ಮಹಾಗುರು ಬಸವಣ್ಣವ್ರಿಗೆ ಕೂಡ ಇಷ್ಟಲಿಂಗದೊಳಗೆ ಆ ಗುಪ್ತ ಮಂಚಣ್ಣ ಶಿವಯೋಗದ ಕುಂತು ಮಗ್ನಾಗಿ ಸಮಾಧಿ ಹೋಗಿದ್ದು ಗೊತ್ತಾಗ್ತದೆ. ಇಳಿಲಿಕ್ಕೆ ಬರ್ತಾಯಿಲ್ಲ ಅವರಿಗೆ. ಅದಕ್ಕೆ ಮಾರ್ಗದರ್ಶನ ಗುರುಗಳು ಬೇಕಾಗಿತ್ತಲ್ಲ, ಆ ಕುಂತು ರುಚಿ ಹತ್ತಿದ ಹಂಗೆ ಹೋಗ್ಬಿಟ್ಟಾನೆ. ಇದ್ರ ಬಗ್ಗೆ ನನಗೆ ಅನುಭವ ಇದೆ. ಮೊನ್ನೆ 3 ತಿಂಗಳು ಒಳಗೆ ಕುಂತಾಗ ಒಂದೊಂದು ಸಲ ಹತ್ತು ಹೋಯ್ತು ಗಪ್ಪನೆ ಹೊರ ಬರ್ತಿದ್ದೆ ನಾನು. ಏನು ಕೆಲಸ ಭಾಳ ಹೋಯಪ್ಪ ಅತ್ತೆ ಹೋದ್ರಿ ಹಂಗಂತ ವಾಸ್ತವ ಹೇಳ್ತೀನಿ ನಾನು. ಇದು ಯಾರಿಗೆ ಹೇಳಿಲ್ಲ ನೋಡ್ರಿ, ಇವತ್ತೇ ಇಲ್ಲಿ ಕಲ್ಮಠದಾಗ ಅಪ್ಪರ ಸಮಕ್ಷಮ ಹೇಳ್ತಾ ಇದ್ದೀನಿ. ಒಳಗೆ ಮರೆ ಅಂತ ಪೂರ್ತಿ ಹೋಗೋದು ಬಂತು, ಗಪ್ಪನೆ ಜಾಗೃತ ಆಗ್ತಿದ್ದೆ ನಾನು. ಏನು ಅನುಭವ ರುಚಿ ಪಡಿ ಆಚೆಗೆ ಹೋಯ್ತಂದ್ರೆ ನಮ್ಮ ಬರಲಿ ಬರಲಿಲ್ಲ ಅಂದ್ರೆ ಹೆಂಗಪ್ಪ, ಏನೇ ಕೆಲಸಗಳದಾವ ಅಂದಂಗೆ. ಅವ ಹೊರಗೆ ಬರ್ತಕ್ಕಂಥ ಸ್ಥಿತಿಗೆ ಇದ್ದಿಲ್ಲ. ಎದ್ದರು ಅಪ್ಪ ಬಸವಣ್ಣ ದೃಶ್ಯ ನೋಡಿದ್ರು, ಬಂದರು. ಎಲ್ಲ ಜನ ಇವ್ರು ನಿರ್ತಾರೆ, ಬಸವಣ್ಣ ಬಂದ ಅಂತ ಅವೆಲ್ಲ ಗಡ್ಬಡ್ ಮಾಡತ್ತು. ಅವೆಲ್ಲ ಸರಿ ಅಂತೇಳಿ ಅವ್ರು ಏನೋ ಮಾಡಿ ಡೋರ್ ಒಡೆದು ತೆಗೆಸಿ ಒಳಗೆ ಹೋಗಿ ಬಲಗೈ ಹಸ್ತ ಅವ್ರ ತಲೆ ಮೇಲೆ ಇಟ್ಟು ಧ್ಯಾನಮಗ್ನವಾಗಿ ಸಹಸ್ರಾರ ಚಕ್ರದ ಹೋಗಿದಂಥದ್ದನ್ನು ಜಾಗೃತಿ ಮಾಡಿದ್ರು. ಇಬ್ಬರು ದಂಪತಿ ಜಾಗೃತಿ ಮಾಡಿದ್ರು. ಕಣ್ತೇಳಿ ಪಾದಕ್ಕೆ ನಮಸ್ಕಾರ ಮಾಡಿ ಅಂತಾರೆ ಇಬ್ಬರು. ಯಪ್ಪ ನಂದು ಎಂಥ ಪುಣ್ಯ ಅಪ್ಪರೇ, ನಮ್ಮಲ್ಲಿ ಬರಂಗಾಯ್ತಲ್ಲ, ನೀವು ಗುಪ್ತ ಗುರುಗಳು ಗುಪ್ತ ಲಿಂಗ ಕೊಟ್ಟಿದ್ರಿ, ಇವತ್ತು ನನ್ನ ಪುಣ್ಯ ಹರಿತು ಅಂತ ವಚನನೇ ಅದ ಅವ್ರದ್ದೆಲ್ಲ. ನಾಳೆ ನಾಡ್ದು ಅವ್ರ ವಚನ ಹೇಳ್ತೀನಿ ನಿಮಗೆ ಪ್ರಾಣಿಗೆ ಸ್ಥಳದಾಗ. ಇವತ್ತು ನನ್ನ ಹರಿತು ನೋಡ್ರಿ, ಎಲ್ಲ ಪರಿಹಾರ ಆಯಿತು. ನಮ್ಮ ಗುರು ನನಗೆ ಇವತ್ತು ಪ್ರತ್ಯಕ್ಷ ಆದಂಗಾಯ್ತು. ಇನ್ನು ಬೇಡ ಈ ತಂಟೆ ಬ್ರಾಹ್ಮಣ ಗಲ್ಲಿದು ಬೇಡ, ಬ್ರಾಹ್ಮಣದು ಬೇಡ ಅಂತೇಳಿ ಹೊಂಟು ಅನುಭವ ಮುಂಟಕ್ಕೆ ಬಂದು ಮಹಾಮನೆ ಉಳ್ಕೊಂಡು ಮಹಾಯೋಗಿಯಾಗಿ ಮೆರೆದ್ರವ. ಯಾರು? ಗುಪ್ತ ಮಂಚಣ್ಣ. ಇಂಥ ಪರಂಪರೆ ನಮ್ಮ ಇಷ್ಟಲಿಂಗದ ಯೋಗದು.
ಆದ್ದರಿಂದ ಮಹೇಶ ಸ್ಥಳದೊಳಗೆ ಒಂದು ಅದ್ರ ಪರಿಚಯ ಅಷ್ಟೇ ಮಾಡೀನಿ ಇವತ್ತು. ನಾಳೆ ಕೆಲವು ವಿಷಯಗಳು ಮತ್ತೆ ಬರ್ತವೆ. ಈ ರೀತಿಯಾಗಿ ಮಹೇಶ ಸ್ಥಳದಲ್ಲಿ ನಾವು ಲಿಂಗನಿಷ್ಠರಾಗಬೇಕು. ಲಿಂಗನಿಷ್ಠರಾಗಿ ಲಿಂಗ ಬಿಟ್ಟು ಅನ್ಯದ ಕಡೆ ಹೋಗಬಾರ್ದು. ಯಾಕೆ ನಮ್ಮಲ್ಲಿ ಎಲ್ಲನೂ ಇದೆ, ಮತ್ತೊಂದು ಕಡೆ ಯಾಕೆ ಹೋಗ್ಬೇಕು ರೀ? ಇದಕ್ಕೆ ಲಿಂಗನಿಷ್ಠೆ ಅಂತ ಕರೀತಾರೆ. ಮಹೇಶನಿಗೆ ಜ್ಞಾನಶಕ್ತಿ ಇದೆ, ಲಿಂಗನಿಷ್ಠೆ ಇದೆ. ನಿಷ್ಠಾಭಕ್ತಿಯಿಂದ ಅವನು ದೃಢವಾದಂಥ ರೀತಿಯಲ್ಲಿ ಈ ಅಂಗಾದಿ ಗುಣಗಳೆಲ್ಲ ಗೆದ್ದು ಮುಂದುವರಿತಾನೆ ಅನ್ನುವಂಥ ಮಾತನ್ನು ಹೇಳ್ತಾ, ಮುಂದಿನ ವಿಷಯ ಇದೇ ಮಾಹಿತಿ ನಾಳೆ ಮುಂದುವರಿತಾನೆ ಅಂತೇಳಿ ಇವತ್ತಿನ ಅನುಭವ ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ.